HTV ಕನ್ನಡ ಕಾನೂನು ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಶ್ರೀ ಬಸವರಾಜ್. ನಿನ್ನೆ ಕೇವಲ ಭಾರತ ಮಾತ್ರವಲ್ಲ, ಇಡೀ ವಿಶ್ವವೇ ತಿರುಗಿ ನೋಡುವಂತಹ ಐತಿಹಾಸಿಕ ತೀರ್ಪು ಪ್ರಕಟವಾಗಿದೆ. ಇದು ಭಾರತದ ಸಂವಿಧಾನ ಮತ್ತು ನ್ಯಾಯ ದೇವತೆಯನ್ನ ಎತ್ತಿ ಹಿಡಿದಿದೆ. ಜನಸಾಮಾನ್ಯರಾಗಲಿ, ಜನಪ್ರತಿನಿಧಿಗಳಾಗಲಿ ಅಥವಾ ಪೊಲೀಸ್ ಅಧಿಕಾರಿಗಳಾಗಲಿ, ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದು ಎಂಬ ತೀರ್ಪು ಇದಾಗಿದೆ. ಇದೀಗ ನಮ್ಮ ಕಾರ್ಯಕ್ರಮ ಸತ್ಯಮೇವ ಜಯತೆಗೆ ನಮ್ಮ ಜೊತೆ ಇದ್ದಾರೆ ವಕೀಲರಾದಂತಹ ಜಿ ದೇವರಾಜೇಗೌಡರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೂ ನಮ್ಮ ಸಹೋದ್ಯೋಗಿಯಾದಂತಹ ನಾಗರಾಜ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೂ ಅನಿತಾ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪದ್ಮಾ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ ಕೂಡ. ಜೂನ್ 15, 2016ರಲ್ಲಿ ಆದಂತಹ ಯೋಗೇಶ್ ಗೌಡ ಅವರ ಕೊಲೆ ಪ್ರಕರಣ ನಿನ್ನೆ ಅಂದ್ರೆ ಏಪ್ರಿಲ್ 17, 2026ರಂದು ಪ್ರಕಟವಾಗಿದೆ ತೀರ್ಪು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್, ಈ ತೀರ್ಪಿನ ಬಗ್ಗೆ? ಹೌದು ಅನುಶ್ರೀ, ಭಾಳ ವಿಶೇಷವಾಗಿ ನಮ್ಮ ದೇಶದ ಸಂವಿಧಾನದಲ್ಲಿ ಯಾವುದೇ ಜನಪ್ರತಿನಿಧಿಯಾಗಲಿ, ಸಾಮಾನ್ಯ ವ್ಯಕ್ತಿಯಾಗಲಿ, ಈ ದೇಶದ ನೆಲದ ಕಾನೂನಿನಲ್ಲಿ ಎಲ್ಲರೂ ಒಂದೇ ಅನ್ನೋ ಒಂದು ತೀರ್ಪನ್ನು, ಐತಿಹಾಸಿಕ ತೀರ್ಪನ್ನು ನಿನ್ನೆ ನಮ್ಮ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಬೆಂಗಳೂರು ತೀರ್ಪು ಪ್ರಕಟ ಮಾಡಿದೆ. ಭಾಳ ಪ್ರಮುಖವಾಗಿ ಈ ದೇಶದಲ್ಲಿ ಸಂವಿಧಾನದಲ್ಲಿ ಅಡಿಯಲ್ಲಿ ಬರುವಂಥ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗಗಳ ಪಾತ್ರ ಭಾಳ ಪ್ರಮುಖವಾಗಿರ್ತದೆ. ಅಲ್ಲಿ ಈ ಒಂದು ಶಾಸಕಾಂಗ ಏನು ಸಂವಿಧಾನವನ್ನು ರಚನೆ ಮಾಡಿದಂಥ ಶಾಸನಗಳನ್ನು ಈ ಒಂದು ನಾಗರಿಕತೆಗೆ ಒಳಪಡಿಸ್ತದೋ, ಆ ಒಂದು ನಾಗರಿಕತೆಯ ಚೌಕಟ್ಟಿನಲ್ಲಿ ಶಾಸಕಾಂಗದ ಕೆಲವು ಶಾಸನಗಳನ್ನು ಕಾರ್ಯಾಂಗ ಚಾಚೂ ತಪ್ಪದೇ ಮಾಡಬೇಕಾದನ್ನು. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಅಂದರೆ, ಶಾಸಕಾಂಗದ ಜವಾಬ್ದಾರಿ ಶಾಸನವನ್ನು ರಚನೆ ಮಾಡುವಂಥದ್ದು, ಕಾರ್ಯಾಂಗದ ಜವಾಬ್ದಾರಿ ಆ ಶಾಸನ ರಚನೆ ಮಾಡಿದಂಥ ತಪ್ಪು ಸರಿಗಳನ್ನು ಸರಿದಂಬಿಸಿ ಅದರ ಸರಿಯಾದ ರೀತಿಯಲ್ಲಿ ನ್ಯಾಯ ಒದಗಿಸುವಂಥ ವಿಚಾರಣೆಯನ್ನು ಮಾಡಿಕೊಡಬೇಕಾದಂಥದ್ದು ಕಾರ್ಯಾಂಗದ ಕೆಲಸ. ಇಲ್ಲಿ ಭಾಳ ಪ್ರಮುಖವಾಗಿ ಏನು ಅಂತ ಅಂದರೆ, ಈ ದೇಶದ ಸಂವಿಧಾನದ ಅಡಿಯಲ್ಲಿ ಯಾರು ಅಪರಾಧವನ್ನು ಮಾಡಿದ್ದಾರೆ ಅಂಥವರಿಗೆ ಯಾವ ರೀತಿ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಶಾಸಕಾಂಗ ಬರೆದಿದೆ. ಅಲ್ಲಿ ಮೊದಲೇ ಇಂಡಿಯನ್ ಪೆನಲ್ ಕೋಡ್ IPCಯಲ್ಲಿ ಬರೆದಿದೆ. ಅಲ್ಲಿ CRPCಯಲ್ಲಿ ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಮಾಡ್ತೇನೆ. ಭಾಳ ಪ್ರಮುಖವಾಗಿ ಕಾರ್ಯಾಂಗದ ಜವಾಬ್ದಾರಿ ಅದನ್ನು ಸಮಗ್ರವಾದ ತನಿಖೆಯನ್ನು ಮಾಡಿ ಅಲ್ಲಿ ಯಾವ ತಪ್ಪನ್ನು ಮಾಡಿದಾನೆ ಆ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನ್ಯಾಯಾಂಗದ ಮುಂದೆ ಹೋಗ್ಬೇಕು. ಅವರು ನ್ಯಾಯಾಂಗದ ಅನುಮತಿಯನ್ನು ಪಡೆದು ಯಾರ್ಯಾರು ಅಪರಾಧವನ್ನು ಮಾಡಿದ್ದಾರೆ, ಅಪರಾಧಿಗಳಿಗೆ ಇಂಥ ಒಂದು ಅವ್ರು ಮಾಡಿರೋವಂಥ ತಪ್ಪಿಗೆ ಯಾವ ಒಂದು ರೀತಿಯ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಹಿಂದೆ ಕಾರ್ಯಾಂಗದಲ್ಲೇ ಬರೆದಿರೋದ್ರಿಂದ, ನ್ಯಾಯಾಂಗದಲ್ಲಿ ಅಳವಡಿಸ್ಕೋಬೇಕಾಗಿರೋದ್ರಿಂದ ಶಾಸಕಾಂಗ ಬರೆದಂಥ ಶಾಸನವನ್ನು ಕಾರ್ಯಾಂಗ ಎತ್ತಿ ಹಿಡಿದು ಅದನ್ನು ನ್ಯಾಯಾಂಗಕ್ಕೆ ಕೊಟ್ಟು ನ್ಯಾಯಾಂಗದಿಂದ ತೀರ್ಪನ್ನು ಪ್ರಕಟ ಮಾಡಿಸ್ಬೇಕದು. ಇದು ಕಾರ್ಯಾಂಗದ ಜವಾಬ್ದಾರಿ. ಇಲ್ಲಿ ಭಾಳ ಅದ್ರ ಬಿಡಿಸಿ ಹೇಳ್ತೀನಿ ನಾನು. ಇಲ್ಲಿ ಶಾಸಕಾಂಗ ಅಂತ ಅಂದರೆ ನಮ್ಮ ದೇಶದ ಕಾನೂನುಗಳು. ಇದು ಆ ಕಾನೂನನ್ನು ಪರಿಪರಿಯಾಗಿ ಸಂವಿಧಾನದ ಅಡಿಯಲ್ಲಿ ಬರೆದು ಇವತ್ತು ಕೊಟ್ಟಿದ್ದಾರೆ. ಇವತ್ತಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿದ್ದು ತನಿಖಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು. ಪೊಲೀಸ್ ಅಧಿಕಾರಿಗಳು ಯಾವುದೇ ತಪ್ಪನ್ನು ಮಾಡಿದರೂ ಕೂಡ ಅಲ್ಲಿ ಅಂಥವ್ರು ಶಿಕ್ಷೆ ಕೊಡಿಸ್ಬೇಕಾದ ಯಾರ್ದು ಅಂತಂದರೆ ನ್ಯಾಯಾಂಗದ ಜೊತೆಗೆ ಹೋಗ್ಬೇಕು. ಅವರು ಕೈ ಜೋಡಿಸ್ಬೇಕಲ್ಲಿ. ಇಂಥ ವ್ಯಕ್ತಿ ಇಂಥ ಅಪರಾಧ ಮಾಡಿದ್ದಾನೆ, ಅವನಿಗೆ ಶಾಸಕಾಂಗದಲ್ಲಿ ಈ ಥರ ಶಿಕ್ಷೆ ಇದೆ ಅವರಿಗೆ, ಅಲ್ಲಿ ಅವ್ರ ಶಿಕ್ಷೆಯನ್ನು ಪ್ರಕಟಣೆ ಮಾಡಿ ಅಂತೇಳಿ ನ್ಯಾಯಾಂಗಕ್ಕೆ ಕೊಡಬೇಕಲ್ಲಿ. ಇಲ್ಲಿ ಭಾಳ ಪ್ರಮುಖವಾಗಿ ಏನು ಅಂತ ಅಂದರೆ, ಯೋಗೇಶ್ ಗೌಡನ ಕೊಲೆ ಅಂದರೆ ಭಾರತೀಯ ಜನತಾ ಪಕ್ಷದ ಮುಖಂಡನಾಗಿದ್ದಂಥ ಮತ್ತು ಹಾಲಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದಂಥ ಆ ಸಂದರ್ಭದಲ್ಲಿದ್ದಂಥ ಯೋಗೇಶ್ ಗೌಡ ಒಬ್ಬ ಪ್ರಭಾವಿ ನಾಯಕನಾಗಿರ್ತಾನೆ. ಇಲ್ಲಿ ಅವನು ಎದುರಾಳಿಯಾಗಿ ಕಾಂಗ್ರೆಸ್ ಶಾಸಕನಾದಂಥ ವಿನಯ್ ಕುಲಕರ್ಣಿ ಎದುರಾಳಿಯಾಗಿರ್ತಾನೆ. ಇಲ್ಲಿ ಹಲವಾರು ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರ ಒಂದು KDP ಸಭೆಯಲ್ಲಿ ವಿನಯ್ ಕುಲಕರ್ಣಿ ಮತ್ತು ಯೋಗೇಶ್ ಗೌಡನ ಮಧ್ಯ ವಾಗ್ವಾದ ನಡೆದಿರ್ತದೆ, ಗಲಾಟೆ ಆಗಿರ್ತದೆ. ಇಲ್ಲಿ ವಿನಯ್ ಕುಲಕರ್ಣಿ ಒಬ್ಬ ಪ್ರಭಾವಿ ರಾಜಕಾರಣಿ, ಬಲಿಷ್ಠವಾಗಿ ಬೆಳೆದಿರೋಂಥ ವ್ಯಕ್ತಿ, ಹಲವಾರು ಬಾರಿ ಶಾಸಕನಾಗಿರೋಂಥವನು ಮತ್ತು ಮಾಜಿ ಆ ಟೈಮ್ನಲ್ಲಿ ಸಚಿವನಾಗಿದ್ದಂಥವನು. ಅವನ ವಿರುದ್ಧವಾಗಿ ಯಾರೂ ಧ್ವನಿ ಎತ್ತಬಾರ್ದು ಅನ್ನೋದು ವಿನಯ್ ಕುಲಕರ್ಣಿಯ ಉದ್ದೇಶ ಇರ್ತದೆ. ಅಲ್ಲಿ ನನ್ನ ವಿರುದ್ಧವಾಗಿ ಯಾರೂ ಕೂಡ ಧ್ವನಿ ಎತ್ತಲ್ಲ, ಅಲ್ಲಿ ಇವನೊಬ್ಬ ಯೋಗೇಶ್ ಗೌಡ ಈ ರೀತಿ ಧ್ವನಿ ಎತ್ತಾನೆ ಅಲ್ಲಿ ಅಂತೇಳಿ ಅವನು ಮುಗಿಸ್ಲೇಬೇಕಂತೇಳಿ, ಅವ್ನು ಚಟ್ಟ ಕಟ್ಟಲೇಬೇಕು ಅಂತಂತೇಳಿ ಫ್ರೀ ಪ್ಲ್ಯಾನ್ನ ವಿನಯ್ ಕುಲಕರ್ಣಿ ಮಾಡ್ತಾರೆ. ಈ ವಿನಯ್ ಕುಲಕರ್ಣಿ ಈ ಫ್ರೀ ಪ್ಲ್ಯಾನ್ ಮಾಡೋದ್ರ ಜೊತೆಗೆ ಇವನು
ಯಾವ್ಯಾವ ರೀತಿ ಕೊಲೆಯನ್ನು ಮಾಡಿಸ್ಬೇಕು, ಯಾರಿಂದ ಮಾಡಿಸ್ಬೇಕು ಅಂತಂದೇಳಿ ಭಾಳ ಇದು ಜನಗಳಿಗೆ ಎಲ್ಲರಿಗೂ ಆಶ್ಚರ್ಯ. ಇದು ದೂರು ಅರ್ಜಿಯಲ್ಲಿ ವಿನಯ್ ಕುಲಕರ್ಣಿ ಹೆಸರೇ ಇಲ್ಲ. ಅಲ್ಲಿ ಏನು ದಿನಾಂಕ 15/6/2016 ಅವಂದೇ ಹೊಡೆತಂದ, ಯೋಗೇಶ್ ಗೌಡ ಹೊಡೆತನದ ಜಿಮ್ಮಲ್ಲಿ ಏನು ಮರ್ಡರ್ ಆಗ್ತದೆ ಇವನಲ್ಲಿ. ಮರ್ಡರ್ ಆಗುವಂಥ ಸಂದರ್ಭದಲ್ಲಿ ಆ ಕಂಪ್ಲೇಂಟಲ್ಲಿ ಆತನ ಹೆಂಡತಿ ಮಲ್ಲಮ್ಮನೇ ಕಂಪ್ಲೇಂಟಲ್ಲಿ ಏನು ಬರೆದಿರ್ತಾಳೆ ಅಂತ ಅಂದರೆ, ಯಾರೋ ಕಿಡಿಗೇಡಿಗಳು ಬಂದು ನನ್ನ ಗಂಡನನ್ನು ಕೊಲೆ ಮಾಡಿ ಹೋಗಿದ್ದಾರೆ, ನಮ್ಗೆ ನ್ಯಾಯ ಕೊಡಿಸ್ಬೇಕಂತ ಕಂಪ್ಲೇಂಟ್ ಇರ್ತಾಳೆ. ಕಂಪ್ಲೇಂಟರ್ಸ್ ಇದರಲ್ಲಿ ಭಾಳ ಇಂಪಾರ್ಟೆಂಟು ಆತನ ಹೆಂಡತಿ ಮಲ್ಲಮ್ಮ. ಯಾವ ವ್ಯಕ್ತಿ ಹೆಸರು ಉಲ್ಲೇಖ ಮಾಡೋದಿಲ್ಲ ಅಲ್ಲಿ. ಕೊನೆಗೆ ಆ ಯಾವ ವ್ಯಕ್ತಿ ಹೆಸರು ಇಲ್ಲ ಅಂದರೂ ಕೂಡ ಅಲ್ಲಿ ಎಲ್ಲಿ ನಾವು ಸಿಕ್ಕಾಕೊಂಡ್ಬಿಡ್ತೀವಿ ಅಂತಂತೇಳಿ A1 ಇಂದ A5 A5 ಒಳಗೆ ಇರುವಂಥ ಆರೋಪಿಗಳನ್ನು ಇವರು ಅಪ್ರೂವರ್ ಅಂದರೆ ಸರೆಂಡರ್ ಮಾಡಿಸ್ತಾರೆ. ಅಂದರೆ ಈ ಕೇಸನ್ನು ಭಾಳ ಮುಚ್ಚಾಕ್ಬೇಕನ್ನೋದು ಭಾಳ ಹುನ್ನಾರ ಆಗಲೇ ನಡೆದಿರ್ತದೆ. ಅಲ್ಲಿ ಭಾಳ ಪ್ರಮುಖವಾಗಿ ವಿನಯ್ ಕುಲಕರ್ಣಿಯವರು ಆ 5 ಜನಗಳಿಗೆ ಯಾವ ಯಾವ ರೀತಿ ಆಮಿಷವನ್ನು ಒಡ್ಡಿದ್ರು, ಯಾವ ರೀತಿ ನ್ಯಾಯಾಲಯದ ತನಿಖಾಧಿಕಾರಿಗಳ ಮುಂದೆ ಸರೆಂಡರ್ ಆಗಬೇಕು, ಅವರು ಏನು ಮಾಡಬೇಕು ಅಂತಂತೇಳಿ ಸೂಕ್ತ ನಿರ್ದೇಶನವನ್ನು ಕೊಡ್ತಾರೆ. ಅವರು ಕೊಟ್ಟಂಥ ಸಂದರ್ಭದಲ್ಲಿ ಪೊಲೀಸ್ನವ್ರು FIR ಮಾಡ್ಕೋತಾರೆ, ತನಿಖೆಯನ್ನು ಮುಂದುವರಿಸ್ತಾರೆ. ತನಿಖೆಯಲ್ಲಿ ಈ 5 ಜನ ಹೆಸರುಗಳನ್ನು ತೊಗೋತಾರೆ, A1 to A5 ತನಕ. ಭಾಳ ಪ್ರಮುಖವಾಗಿ ಒಂದು ರೀತಿ ಇಂಥ ಒಂದು ಗಂಭೀರವಾದಂಥ ಪ್ರಕರಣವನ್ನು ಮುಚ್ಚಾಕ್ಬೇಕನ್ನೋದು ಅವರ ಉದ್ದೇಶ. ಹಾಗಾಗಿ ಇವರೇ ಸರೆಂಡರ್ ಮಾಡಿಸ್ತಾರೆ. ಅಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆದ ಮುಂಚಿತವಾಗಿ ಸರೆಂಡರ್ ಮಾಡಿಸ್ಬಿಡ್ತಾರೆ ಇವರು. ಆ 5 ಜನ ಮೇಲೆ ಚಾರ್ಜ್ ಶೀಟ್ ಆಗೋವಂಥ ಸಂದರ್ಭ ಬರ್ತದೆ. ಅಲ್ಲಿ ಈ ಸಂದರ್ಭದಲ್ಲಿ ಯಾವ ವ್ಯಕ್ತಿ ಕೊಲೆಯಾಗಿರ್ತಾನೆ, ಕೊಲೆಯಾಗಿರುವಂಥ ವ್ಯಕ್ತಿಯ ಹೆಂಡತಿಯನ್ನು ಅಪ್ರೋಚ್ ಆಗುವಂಥ ಕೆಲಸವನ್ನು ಬೇರೆ ಬೇರೆ ಹಂತಗಳಲ್ಲಿ ಮಾಡ್ತಾರೆ. ಅಲ್ಲಿ ಭಾಳ ನೋವಿನ ಸಂಗತಿ ಅಂತ ಅಂದರೆ, ಕೊಲೆಯಾದಂಥ ವ್ಯಕ್ತಿಯ ಅಣ್ಣ ಭಾಳ ಹೋರಾಟಗಾರ, ಹುಟ್ಟು ಹೋರಾಟಗಾರ, ಒಂದು ರೀತಿ ಸಾಮಾಜಿಕ ಹೋರಾಟಗಾರ ಇದ್ದಂತನು. ಮತ್ತು ಆತನ ಸ್ನೇಹಿತ ಒಬ್ಬ ಭಾಳ ತುಂಬ ಹತ್ತಿರದ ನಿಕಟವರ್ತಿಯಾಗಿದ್ದಂಥವನು RTI ಕಾರ್ಯಕರ್ತ. ಇವರಿಬ್ಬರಲ್ಲೂ ಕೂಡ ಒಂದು ಇದಾಗ್ತದೆ. ಅಲ್ಲಿ ಏನು ಮಾಡೋದು, ಇವು ನಮ್ಮ ಯೋಗೇಶ್ ಗೌಡನ ಕೊಲೆಯಾಗಿದೆ. ಇಲ್ಲಿ ಈ ಪ್ರಕರಣ ತಿರುವು ಬೇರೆ ರೀತಿ ಕಾಣ್ತಾ ಇದೆ. ಅಲ್ಲಿ ಇದರೊಳಗಡೆ ನಾವು ಎಂಟ್ರಿ ಆಗಬೇಕಲ್ಲಿ, ಸಮಗ್ರ ತನಿಖೆ ಆಗಬೇಕು ಅಂತೇಳಿ ಅವರು ಒಂದು ಪತ್ರವನ್ನು ಅಡಿಷನಲ್ ಕಂಪ್ಲೇಂಟ್ ಅಂತ ಕೊಡ್ತಾರೆ. ಕೊಟ್ಟಾಗ ತನಿಖೆ ಎಲ್ಲೋ ಒಂದು ಕಡೆ ಡೈವರ್ಟ್ ಆಗಿ ಹೋಗ್ತದೆ ಅಂತ ಅಂದರೂ ಕೂಡ ಅಲ್ಲಿ ತನಿಖಾಧಿಕಾರಿಗಳು ದಿಕ್ಕು ತಪ್ಪಿಸೋದು ಕೆಲಸ ಮಾಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ದಿಕ್ಕು ತಪ್ಪಿಸೋ ಕಾರಣ ಏನು ಅಂತಂದರೆ, ಯಾವ ಪಕ್ಷದ ಶಾಸಕನಾಗಿರ್ತಾನೆ, ಯಾವ ಪಕ್ಷದ ಸಚಿವನಾಗಿರ್ತಾನೆ, ಅವ್ರದ್ದು ಸರ್ಕಾರ ಆಡಳಿತದಲ್ಲಿ ಇರ್ತದೆ. ಅಲ್ಲಿ ಆ ಸಂದರ್ಭದಲ್ಲಿ ಇವ್ರು ಯಾವುದೇ ದೂರನ್ನು ಕೊಟ್ಟರು ಕೂಡ ಅಲ್ಲಿ ಅದು ಸ್ಪೀಕರ್ ಆಗಲ್ಲ. ಅದು ಭಾಳ ನೋವಿನ ಸಂಗತಿ ಏನು ಅಂತಂದರೆ, ಇವನ ಕೊಲೆ ಆಗೋದಕ್ಕಿಂತ ಮುಂಚಿತವಾಗಿ ಒಂದು ಇಂಟಿಮೇಷನ್ ಬಂದಿರ್ತದೆ, ಈತನ ಕೊಲೆ ಮಾಡ್ತಾರೆ ಅಂತೇಳಿ, ಭಾಳ ಎಚ್ಚರಿಕೆಯಲ್ಲಿರಿ ಅಂತೇಳಿ. ಅದ್ರ ಬಗ್ಗೆ ತನಿಖೆ ಆಗಲ್ಲ. ಈ ಎಲ್ಲ ಅಂಶಗಳನ್ನು ಕ್ರೋಢೀಕರಣ ಮಾಡಿ ಯೋಗೇಶ್ ಗೌಡರ ಅಣ್ಣ ಒಂದು ಪತ್ರವನ್ನು DG and IG ಅವರಿಗೆ ಬರೀತಾರೆ. ಈ ಥರ ನನ್ನ ತಮ್ಮನ ಕೊಲೆ ಆಗೋ ಒಂದು ದಿವಸ ಮುಂಚಿತವಾಗಿ ಈ ಥರ ಒಂದು ಪತ್ರ ಬಂದಿದೆ ಅಂತ ಅಂದಾಗ, ಆಗ ಬೈ ಡೆಪ್ತ್ ತನಿಖೆ ಹೊರಟೋಗ್ತದೆ. ಅಲ್ಲಿ ಜೂನ್ 15, 2016 ಯೋಗೇಶ್ ಗೌಡನ ಕೊಲೆ ಆಗೋ ದಿನ, ಅದ್ರ ಹಿಂದಿನ ದಿನ ಅಂದರೆ ಜೂನ್ 14ನೇ ತಾರೀಕು ಕೊಲೆ ಬೆದರಿಕೆ ಪತ್ರ ಬಂದಿರುತ್ತೆ. ಆ ಕೊಲೆ ಬೆದರಿಕೆ ಪತ್ರ ಬಂದಿದೆ ಅಂದ್ಬಿಟ್ಟು ಅವರು ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾರೆ. ಆದರೆ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಆದರೂ ಕೂಡ ಅವ್ರ ಕಂಪ್ಲೇಂಟ್ನ ತಗೊಳ್ಳಲ್ಲ. ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನ ಕಂಪ್ಲೇಂಟೇ ಪೊಲೀಸ್ ಅಧಿಕಾರಿಗಳು ತಗೊಂಡಿಲ್ಲ ಅಂದರೆ ಒಬ್ಬರು ಜನಸಾಮಾನ್ಯರ ಪರಿಸ್ಥಿತಿ ಏನು ಸರ್? ಹೌದು, ಭಾಳ ವಿಶೇಷ ಅನುಶ್ರೀ, ಇದು ಗಂಭೀರವಾದಂಥ ವಿಚಾರನೇ. ಅದು ಪೊಲೀಸ್ ಅಧಿಕಾರಿಗಳಿಗೆ ಕೊಲೆಯ ಸಂಚು ನಡೆದಿದೆ ಅಂತಂತೇಳಿ ದೂರು ಓದಿದ ತಕ್ಷಣವೇ ಅಲರ್ಟ್ ಆಗಬೇಕಾಗಿದೆ ಅಂಥದ್ದು ಅವ್ರ ಕರ್ತವ್ಯ. ಅದು ಇಲ್ಲಿ ಭಾಳ ಪ್ರಮುಖವಾಗಿ ಆಡಳಿತಾರೂಢ ಪಕ್ಷದಲ್ಲಿದ್ದಂಥ ಅಲ್ಲಿನ ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವರು ಭಾಳ ಬಲಿಷ್ಠವಾಗಿದ್ದ, ರಾಜಕೀಯದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿದ್ದ ಕಾರಣ, ಆತನೇ ಆ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿರೋ ಕಾರಣ ಇವರ ಕಂಪ್ಲೇಂಟನ್ನು ತಗೋಬೇಕು ಬೇಡ ಅಂತಂತೇಳಿ ಡಿಸ್ಕಸ್ ಆಗಿದೆ ಅಂತಂತೇಳಿ ಈಗ ತೀರ್ಪಿನಲ್ಲಿ ಪ್ರಕಟ ಮಾಡಿದ್ದಾರೆ. ಅಲ್ಲಿ ಸೊ ಅಂದರೆ ಆ ತನಿಖಾಧಿಕಾರಿಗಳು, ಅಲ್ಲಿನ ಪೊಲೀಸ್ ಠಾಣಾಧಿಕಾರಿಗಳು ಯಾರ್ಯಾರಿದ್ದಾರೆ ಅವರುಗಳು ನಿರಂತರವಾಗಿ ವಿನಯ್ ಕುಲಕರ್ಣಿ ಜೊತೆ ಟಚ್ಚಲ್ಲಿದ್ದರು ಅಂತಂತೇಳಿ ಈ ಒಂದು ಜಡ್ಜ್ಮೆಂಟಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ. ಭಾಳ ನೋವಿನ ಸಂಗತಿ ಏನು ಅಂತಂದರೆ, ದೂರುದಾರ ದೂರು ಕೊಡಲಿಕ್ಕೆ ಬಂದಾಗ ಆ ದೂರನ್ನು ತೊಗೊಂಡಿದ್ರೆ ಈ ಕೊಲೆ ಆಗ್ತಿತ್ತಿಲ್ಲ, ಇವತ್ತು ಈ ಶಿಕ್ಷೆ ಪ್ರಕಟ ಆಗ್ತಿತ್ತಿಲ್ಲ. ಅದು
ಪೊಲೀಸ್ ಅಧಿಕಾರಿಗಳು ಮಾಡಿದಂಥ ಒಂದು ವೈಫಲ್ಯ ಅವನ ಜೀವನವೂ ಹೋಯಿತು. ಇವತ್ತು ಜೀವ ತೆಗೆದಂಥ ಎಲ್ಲ ಅಪರಾಧಿಗಳಿಗೂ ಕೂಡ ಜೀವಾವಧಿ ಶಿಕ್ಷೆನೂ ಆಯಿತು. ಇದು ಎಲ್ಲೋ ಒಂದು ಕಡೆ ತನ್ನ ಕರ್ತವ್ಯವನ್ನು ಮರೆತು ಮಾಡುವಂಥ ಅಧಿಕಾರಿಗಳ ನಿರ್ಲಕ್ಷ್ಯ, ಅಧಿಕಾರಿಗಳು ಮಾಡುವಂಥ ರಾಜಕೀಯ ವೈಷಮ್ಯಕ್ಕೆ ಸಪೋರ್ಟ್ ಕೊಡುವಂಥ ಈ ಭ್ರಷ್ಟ ರಾಜಕಾರಣಿಗಳಿಗೆ ಭ್ರಷ್ಟ ಅಧಿಕಾರಿಗಳು ಕೈ ಜೋಡಿಸೋಂಥ ಕೆಲಸ ಇದೆಯಲ್ಲ, ಈ ಕೆಲಸದಿಂದ ಸಮಾಜ ಈ ಸ್ಥಿತಿಗೆ ಬರ್ತಂದಕ್ಕೆ ಇದೇ ಒಂದು ಸ್ಪಷ್ಟ ಉದಾಹರಣೆ. ಹೌದು ಸರ್, ನೀವೇನು ಹೇಳಿದ್ರಿ ಅಂದರೆ ಯೋಗೇಶ್ ಗೌಡನ ಕೊಲೆ ಆದಮೇಲೆ ಮಲ್ಲಮ್ಮ ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ 5 ಜನ ಆರೋಪಿಗಳು ಅಂತ ಹೇಳ್ಕೊಂಡು ಅವರಾಗೆ ಶರಣಾಗ್ತಾರೆ. ಆ ಶರಣಾಗ್ತಾರಲ್ಲ, ಅಲ್ಲಿ ಒಬ್ಬರು ಬಸವರಾಜ್ ಮುತ್ತಗಿ ಇರ್ತಾರೆ. ಆ ಬಸವರಾಜ್ ಮುತ್ತಗಿ ಯೋಗೇಶ್ ಗೌಡನ ಆತ್ಮೀಯ ಸ್ನೇಹಿತ. ಇದನ್ನು ಮಲ್ಲಮ್ಮ ಅವರೇ ಕೋರ್ಟ್ನಲ್ಲಿ ಮೆನ್ಷನ್ ಮಾಡ್ತಾರೆ. ಅಂಥವರೇನೆ ಅಂದರೆ ಕೊಲೆ ಮಾಡಿದ್ದೀವಿ ಅಂತ ಹೋಗಿದ್ದಾರೆ ಅಂದರೆ ಇನ್ಯಾವ ಥರ ಆಮಿಷ ಒಡ್ಡಿರ್ಬೋದು ಅಥವಾ ಇನ್ಯಾವ ಥರ ಬೆದರಿಕೆ ಹಾಕಿರ್ಬೋದು ಸರ್? ಹೌದು ಅನುಶ್ರೀ, ಭಾಳ ಪ್ರಮುಖವಾದ ಅಂಶ ಇದು. ಒಬ್ಬ ಕೊಲೆ ಮಾಡಬೇಕಾದಂಥ ಒಬ್ಬ ಕೊಲೆಗಾರನಿಗೆ ಕೆಲವು ಸುಳಿಗಳು ಬೇಕಾಗಿರ್ತದೆ. ಅವನಿಗೆ ಅವರ ಚಲನವಲನಗಳ ಬಗ್ಗೆ, ಅವರ ನಡೆನುಡಿಯ ಬಗ್ಗೆ, ಅವರು ದೈನಂದಿನ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಬೇಕಾಗಿರ್ತದೆ. ಆ ಮಾಹಿತಿಗಾಗಿ ಅವರು ಆಯ್ಕೆ ಮಾಡ್ಕೊಂಡದ್ದೇ ಆತನ ಗೆಳೆಯ ಬಸವರಾಜ ಮುತ್ತಗಿ. ಸೊ ಆ ಕಾರಣದಿಂದ ಅವನಿಗೆ ಭಾಳ ದೊಡ್ಡ ಮಟ್ಟದ ಆಮಿಷವನ್ನು ಒಡ್ಡಿ ಅವನನ್ನು ಇವ್ರ ಕಡೆ ತೊಗೋತಾರೆ. ಅಲ್ಲಿ ಯಾರು ಕೂಡ ಜನಗಳಿಗೆ ಯಾರಿಗೂ ಅನುಮಾನ ಬರಬಾರ್ದಲ್ಲಿ ಈತ ಕೊಲೆಗಾರ ಅಂತೇಳಿ. ನೋಡಿ, ಒಂದು ಈ ಜಗತ್ತಿನಲ್ಲಿ ಕೊಲೆಗಾರ ಮಾಡುವಂಥ ಮೊದಲನೇ ಟ್ಯಾಲೆಂಟ್ ಯಾವುದು ಅಂತ ಅಂದರೆ, ಕೊಲೆ ಆಗುವಂಥ ವ್ಯಕ್ತಿಗೆ ಇರುವಂಥ ನ್ಯೂನ್ಯತೆಗಳು ಮತ್ತು ಹವ್ಯಾಸಗಳು, ಚಟುವಟಿಕೆಗಳು. ಈ 3 ಅಂಶಗಳನ್ನ ಯಾರು ಅವನು ಕ್ರೋಢೀಕರಣ ಮಾಡ್ಕೊತಾನೆ, ಅಬ್ಸರ್ವ್ ಮಾಡ್ತಾನೆ, ಅವನ್ನ ಕೊಲೆ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಅನ್ನೋದು ಅವರ ಕ್ರಿಮಿನಲ್ ಮೈಂಡ್ ಅದು. ಸೊ ಹಾಗಾಗಿ ಎಷ್ಟೇ ಆತ್ಮೀಯ ಗೆಳೆಯ ಆದರೂ ಕೂಡ ಅಲ್ಲಿ ಇವು ಕೊಡುವಂಥ ಆಮಿಷಕ್ಕೆ, ಹಣಕ್ಕೆ, ಅಧಿಕಾರಕ್ಕೆ ಬಲಿಯಾಗಿ ಅವನ ಜೀವ ತೆಗೆಯೋಕ್ಕೆ ಇವನು ಸಪೋರ್ಟ್ ಮಾಡ್ದ ಅಂತೇಳಿ ಇವತ್ತಿನ ತೀರ್ಪಿನಲ್ಲಿ ಉಲ್ಲೇಖ ಆಗಿದೆ ಅದು. ಹೌದು ಸರ್, 5 ಜನ ಆರೋಪಿಗಳು ಶರಣಾದ್ಮೇಲೆ ಮತ್ತೆ ಕೇಸ್ ಹೇಗೆ ರಿಓಪನ್ ಆಯಿತು? ಅಂದರೆ ಕೇಸಲ್ಲಿ ಕ್ಲೋಸ್ ಆಗಿತ್ತಾ ಏನು? ಹೌದು ಅನುಷಿ, ಇಲ್ಲಿ ಭಾಳ ಪ್ರಮುಖವಾಗಿ ಕೇಸನ್ನು ಮುಚ್ಚಾಕ್ಬೇಕನ್ನೋ ಕಾರಣದಿಂದಲೇ 5 ಜನ ಆರೋಪಿಗಳನ್ನ ಸರೆಂಡರ್ ಮಾಡಿದ್ದು. ನಾವೇ ಅಂತ ಒಪ್ಕೊಂಡ್ರೆ ಕೇಸ್ ಮುಚ್ಚೋಗುತ್ತೆ ಅನ್ನೋ ಅವ್ರ ತಲೆಯಲ್ಲಿ ಬಂತು ಅಲ್ಲಿ. ಆದರೆ ಯೋಗೇಶ್ ಗೌಡನ ಅಣ್ಣನಿಗೆ ಮತ್ತು ಅವ್ರ ತಾಯಿಗೆ ಸಂಶಯ ಇತ್ತು ಅಲ್ಲಿ. ನನ್ನ ಮಗನ್ನ ಇವ್ರು ಕೊಲೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ. ಇದೆಲ್ಲ ಒಂದು ಕಡೆ ತುಂಬ ದೊಡ್ಡ ಮಟ್ಟದ ಸಂಚು ನಡೆದಿದೆ ಅಂತೇಳಿ ಕೊಲೆ ಆದ ವ್ಯಕ್ತಿಯ ಮನೆ ಕೊಲೆಯಾದ ಹಿಂದಿನ ದಿವಸ ಒಂದು ಪತ್ರ ಬತ್ತಲ್ಲ, ಆ ಪೋಸ್ಟ್ ಆಫೀಸ್ ಪತ್ರ ಬಂದಾಗ ಅಲ್ಲಿ ಪೋಸ್ಟ್ ಆಫೀಸ್ ಬಿದ್ದಂಥ ಪತ್ರ ನೋಡಿದಾಗ ಅಲ್ಲಿ ಆಗ ಸಂಶಯ ಸ್ಟಾರ್ಟ್ ಆಗ್ತದೆ ಅಲ್ಲಿ ಯಾರಿರ್ಬೋದು ಅಂತೇಳಿ. ಅದರಲ್ಲಿ ಸ್ಪೆಸಿಫಿಕ್ಕಾಗಿ ಬರ್ದಿರ್ತದಲ್ಲಿ ಯಾವ ಜಾಗದಲ್ಲಿ ಏನಾಗಿತ್ತು, ಏನೇನು ಇಂಟಿಮೇಷನ್ ಸಿಗ್ತಾ ಇದೆ ಅಂತೇಳಿ ಅದನ್ನು ಕ್ರೋಢೀಕರಣ ಮಾಡಿ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅಂದರೆ ಸಿ ಸಿ ಕ್ಯಾಮ್ರಾ ಫುಟೇಜ್ನ, ಆ ಸಿ ಸಿ ಕ್ಯಾಮ್ರಾ ಫುಟೇಜಲ್ಲಿ, ಸಿ ಸಿ ಕ್ಯಾಮ್ರಾ ವಿಡಿಯೋದಲ್ಲಿ ಯಾರು ಆರೋಪಿಗಳು ಬಂದಿದ್ದಾರೆ, ಏನು ಡಿಸ್ಕಸ್ ಮಾಡಿದ್ದಾರೆ, ಕೊಲೆ ಮಾಡೋ ದಿವಸ 7 ಗಂಟೆ 35 ನಿಮಿಷಕ್ಕೆ ಏನು ಡಿಸ್ಕಷನ್ ಆಯಿತು ಅಲ್ಲಿ, ಆ ಡಿಸ್ಕಷನ್ಲಿ ಯಾರ್ಯಾರು ಸೇರಿದ್ರು, ಆದ ನಂತರ ಅವರ ಮರ್ಡರು ಯಾವತ್ತಾಯಿತು ಅಂತೇಳಿ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತಾರೆ ಇವರು. ಆ ಕ್ಲಾರಿಫಿಕೇಶನ್ ಕೊಟ್ಟಾಗ ಅದ್ರ ಮೇಲೆ ತನಿಖೆ ಆಗ್ತದೆ. ಅಲ್ಲಿ ತನಿಖೆ ಆದರೆ ಆ ತನಿಖೆಯನ್ನು ಬಿ ರಿಪೋರ್ಟ್ ಆಗೋ ಸನ್ನಿವೇಶ ಬರ್ತದೆ. ಅಂದಿನ ರಾಜ್ಯ ಸರ್ಕಾರ, ಅಂದಿನ ತನಿಖಾಧಿಕಾರಿಗಳು ಅದು ಯಾವ ಅಂಶಗಳ ಬಗ್ಗೆ ಉಲ್ಲೇಖ ಮಾಡಿರ್ತಾರೆ ಅದನ್ನು ಬಿ ರಿಪೋರ್ಟ್ ಮಾಡೋ ಸನ್ನಿವೇಶ ಬರ್ತಾರೆ. ಅಂದರೆ ಯಾರ್ಯಾರು ಇದ್ದಾರೆ ಅಂತ ಸಸ್ಪೆಕ್ಟ್ ಕೊಡ್ತಾರಲ್ಲ, A6ಇಂದ A17 ತನಕ ಕೊಡ್ತಾರಲ್ಲ, ಹೆಸರುಗಳು ಕೊಡ್ತಾರಲ್ಲ, ಆ ವ್ಯಕ್ತಿ ಹೆಸರಲ್ಲಿ A15 ವಿನಯ್ ಕುಲಕರ್ಣಿ ಅವರು. ಸೊ ಯಾವ್ಯಾವ ಸಸ್ಪೆಕ್ಟೆಡ್ ಅಂಶಗಳಿದ್ದಾವೆ, ಯಾವತ್ತೂ ತನಿಖಾಧಿಕಾರಿಗಳಿಗೆ ಸಸ್ಪೆಕ್ಟ್ ಬಗ್ಗೆ ಕೊಡಬೇಕು. ಅವನೇ ಮಾಡಿ ಅಂತ ಹೇಳೋಕ್ಕಾಗಲ್ಲ ಅಲ್ಲಿ, ಅದು ತನಿಖೆಯಿಂದ ದೃಢ ಆಗ್ತದೆ. ಅಲ್ಲಿ ಸಸ್ಪೆಕ್ಟ್ ಇದೆ ಅಂತ ಕೊಟ್ಟಾಗ ಅಲ್ಲಿ ಆ ತನಿಖೆನ ಮುಚ್ಚಾಕ್ತಿರ್ತಾರೆ. ಸರ್, ಘನ ನ್ಯಾಯಾಲಯ ಪರಿಹಾರದ ಹಣನ ಮಕ್ಕಳಿಗೆ ಯಾಕೆ ಘೋಷಣೆ ಮಾಡ್ತಾರೆ? ಭಾಳ ಪ್ರಮುಖವಾದ ಅಂಶ ಏನಂತಂದರೆ, ಯಾವ ವ್ಯಕ್ತಿ ಕೊಲೆಯಾದ ಆ ವ್ಯಕ್ತಿಯ ಹೆಂಡತಿನೇ ನಿಜವಾದ ಸಂತ್ರಸ್ತೆ, ಅಂದರೆ ಅನ್ಯಾಯಕ್ಕೊಳಗಾಗಿರೋಂಥವಳು, ಅಂದರೆ ಗಂಡನ ಕಳ್ಕೊಂಡಿರೋಂಥವಳು. ಯಾವಾಗ ಈ ಹೆಣ್ಮಗಳು ಅಂದರೆ ಮಲ್ಲಮ್ಮ ಅನ್ನೋವಳು ತನ್ನ ಗಂಡನಿಗೆ ಕೊಲೆ ಮಾಡಿದಂಥ ಆರೋಪಿಗಳು ಪರವಾಗಿ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಪರವಾಗಿ ನಿಂತು ಸಾಕ್ಷಿಯಿಂದ ಹೊರಗೆ ಬರ್ತಾರಲ್ಲ, ಅಷ್ಟೆಲ್ಲ ಆದ ತಕ್ಷಣವೇ CBI ಒಂದು ಅಪ್ಲಿಕೇಶನ್ ಹಾಕ್ತಾರೆ ಅಲ್ಲಿ.
ಮಲ್ಲಮ್ಮ ಎಲ್ಲೋ ಒಂದು ಕಡೆ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಅಲ್ಲಿ. ಸೊ ಹಾಗಾಗಿ ಆ ಸಾಕ್ಷಿನ ಪರಿಗಣಿಸಬಾರ್ದು ಅನ್ನೋ ಒಂದು ತೀರ್ಮಾನ ಬಂದ ನಂತರ ಘನ ನ್ಯಾಯಾಲಯವು ತೀರ್ಪನ್ನ ಕೊಡುವ ಸಂದರ್ಭದಲ್ಲಿ 16 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆಯನ್ನು ಮಾಡ್ತದೆ. ಸಂತಸ್ತ ಕುಟುಂಬಕ್ಕೆ ಕೊಡಬೇಕು ಅಂತೇಳಿ, ಕೊಲೆಯಾದ ಕುಟುಂಬಕ್ಕೆ ಕೊಡಬೇಕಂತೇಳಿ. ಆದರೆ ಕೊಲೆಯಾದ ಕುಟುಂಬದ ಮೊದಲನೇ ವ್ಯಕ್ತಿ ಆತನ ಹೆಂಡತಿ ಮಲ್ಲಮ್ಮ ಅಲ್ಲಿ. ಆಗ CBI ಒಂದು ಹೇಳ್ತದಲ್ಲಿ, CBIನ ಕೋರ್ಟ್ ಕೇಳ್ತದಲ್ಲಿ ಈ ಪರಿಹಾರವನ್ನು ಯಾರಿಗೆ ಕೊಡಬೇಕು ಅಂತೇಳಿ. ಮಲ್ಲಮ್ಮ ಸಾಕ್ಷ್ಯ ನಾಶ ಮಾಡೋದಕ್ಕೆ ಸಾಕ್ಷಿಗಳ ವಿರುದ್ಧವಾಗಿ ಕೊಲೆ ಆರೋಪಗಳಿಗೆ ಸಹಾಯ ಮಾಡುವಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿರೋದ್ರಿಂದ, ಮುಖ್ಯ ಸಾಕ್ಷಿ ವಿಚಾರಣೆ ಹೊರಗುಳಿದಿರೋದ್ರಿಂದ ಈ ಹಣವನ್ನು ಯಾವುದೇ ಕಾರಣಕ್ಕೂ ಮಲ್ಲಮ್ಮನಿಗೆ ಕೊಡಬಾರ್ದು. ಸೊ ಹಾಗಾಗಿ ಈ ಹಣವನ್ನು ಸತ್ತಂತ ಯೋಗೇಶ್ವರ ಕುಟುಂಬದ ಅವ್ರ ಮಕ್ಕಳಿಗೆ ಕೊಡಬೇಕು ಅಂತೇಳಿ CBI ಅಪ್ಲಿಕೇಶನ್ ಆಗ್ತದೆ. ಆ ಅಪ್ಲಿಕೇಶನ್ ಕನ್ಸಿಡರ್ ಮಾಡಿ ಅಲ್ಲಿ ಆ ಮಕ್ಕಳಿಗೆ ಪರಿಹಾರ ಕೊಡುವಂಥ ಕೆಲಸವನ್ನು ಘನ ನ್ಯಾಯಾಲಯ ಮಾಡಿ ಇವತ್ತು ಇತಿಹಾಸದಲ್ಲಿ ನ್ಯಾಯಾಂಗದ ಶಕ್ತಿ ಏನು ಅಂತೇಳಿ ಎತ್ತಿ ಹಿಡಿದಿದೆ. ಸರ್, ನನ್ನಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇದೆ. ತಾವು ಸಂಪಾದಕವನ್ನು ಬಿಟ್ಟು ಮತ್ತು ವಕೀಲ ವೃತ್ತಿಯನ್ನು ಬಿಟ್ಟು ನನ್ನಲ್ಲಿ ನಾನು ಕೇಳ್ಪಟ್ಟೆ, ಧಾರವಾಡ ಕೋರ್ಟ್ನಲ್ಲಿ ತಾವು ಪ್ರಾಕ್ಟೀಸ್ ಮಾಡುವಾಗ ಈ ಕೇಸಿನಲ್ಲಿ ತಾವು ನಡೆಸಿದಿರಿ, ವಾದ ಮಾಡಿದಿರಿ ಅಂತ ಕೇಳ್ಪಟ್ಟೆ ನಾನು. ಅದು ಹೇಗೆ ಸಾಧ್ಯವಾಯಿತು ಸರ್? ಹೌದು ನಾಗರಾಜ್ ಅವರೇ, ಇವರು ಒಂದು 42 ಕ್ವಾಶ್ ಹಾಕೋತಾರೆ. ಅದು ಧಾರವಾಡ ಬೆಂಚ್ ಮುಂದೆ ಬರ್ತದೆ. ಯಾಕಂದರೆ ಒಂದು ಧಾರವಾಡ ಪ್ರಕರಣ ಆಗಿರೋದ್ರಿಂದ ಈ ಕೇಸನ್ನು ಧಾರವಾಡ ಬೆಂಚಲ್ಲಿ ಹಾಕ್ತಾರೆ. ನಾನು ಕೂಡ ಈ ಪ್ರಕರಣದ ಹೈಕೋರ್ಟ್ ಪ್ರಕರಣಕ್ಕೆ ನಾನು ಭಾಗಿಯಾಗಿದ್ದೇನೆ ಅಲ್ಲಿ. ಅಂದರೆ ಆ ಕೇಸ್ಗೆ ನಾನು ಅಡ್ವೊಕೇಟಾಗಿ ನಾನು ಹಾಜರಾಗಿದ್ದೆ ಅಲ್ಲಿ. ಆ ಸಂದರ್ಭದಲ್ಲಿ ನಾವು ಕೇಸನ್ನು ಸ್ಟಡಿ ಮಾಡಿದಾಗ ಭಾಳ ಸತ್ಯ ಘಟನೆಗಳು ನಮಗೆ ಗಮನಕ್ಕೆ ಬಂತು. ಅಲ್ಲಿ ನಮ್ಮ ಮೈಂಡಲ್ಲೇ ಇತ್ತು, ಸಮಗ್ರ ತನಿಖೆ ಆಯಿತು ಅಂತಂದರೆ ಇದು ಮುಂದೆ ಕನ್ವಿಕ್ಟ್ ಆಗೋ ಚಾನ್ಸಸ್ ಇದೆ ಅಲ್ಲಿ. ಈ ವಿಚಾರನ ನಾನು ಅವರು ಕೂಡ ಹೇಳಿದ್ದೀನಿ. ನಾನು ತುಂಬ ಡೆಪ್ತ್ ಇದೆ ಪ್ರಕರಣ ಇದು. ನಾವು ವಕೀಲರು ಏನು ಮಾಡ್ಬೋದು ಅಷ್ಟು ಮಾತ್ರ ಮಾಡ್ಬೋದು ಅಲ್ಲಿ. ಅದ್ರ ಮುಂದೆ ನ್ಯಾಯಾಲಯದ ಕೆಲವು ಸಾಕ್ಷ್ಯಗಳನ್ನ ಮತ್ತು ಮತ್ತೊಂದನ್ನು ನಾವು ಯಾವುದು ಅದ್ರ ವಿರುದ್ಧವಾಗಿ ಯಾವುದು ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ. ಹಾಗಾಗಿ ಮುಂದೊಂದು ದಿವಸ ನಿಮಗೆ ಕಷ್ಟ ಆಗ್ಬೋದು ಅಂತೇಳಿ ನಾನು ಧಾರವಾಡ ಬೆಂಚಲ್ಲಿ ಟ್ರಯಲ್ ನಡಿಬೇಕಾದ್ರೆ ಹೇಳಿದ್ದೆ ನಾವಲ್ಲಿ. ಸೊ ಅದು ಸತ್ಯ ಅದು. ಸೊ ಅದಕ್ಕೆ ಪೂರಕವಾದಂಥ ಜಡ್ಜ್ಮೆಂಟ್ ಇವತ್ತು ಬಂದಿದೆ. ಅದು ಸರ್, ಬಿ ರಿಪೋರ್ಟ್ ಆಗುವಂಥ ಕೇಸನ್ನು CBIಗೆ ಒಪ್ಪಿಸಬೇಕು ಅಂತ DK ಶಿವಕುಮಾರ್ ಅವರು ಹೇಳಿಕೆ ಕೊಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಹೌದು ಅನಿತಾ, ಭಾಳ ವಿಶೇಷವಾಗಿ ಈ ಪ್ರಕರಣ ಚಾರ್ಜ್ ಶೀಟ್ ಆಗೋ ಮುಂಚಿತವಾಗೇನೆ ಯಾವ 6ನೇ ಆರೋಪಿಯಿಂದ ಅಪ್ ಟು ಅಂದರೆ 7ನೇ ಆರೋಪಿಯಿಂದ ಅಪ್ ಟು 17ವರೆಗೆ ಆರೋಪಿಗಳಿದ್ದಾರೆ. ಅವರ ಹೆಸರನ್ನ ಇನ್ಕ್ಲೂಡ್ ಮಾಡಬೇಕು, ಅವ್ರ ಬಗ್ಗೆ ತನಿಖೆ ಆಗಬೇಕು ಅನ್ನೋ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಇವತ್ತು ಏನು ಕನ್ವಿಕ್ಟ್ ಆಗಿದೆ, 7 years ಏನು ಇಂಪ್ಲಿಮೆಂಟ್ ಕನ್ವಿಕ್ಷನ್ ಆಗಿದೆಯಲ್ಲ, ಆ ಅಪರಾಧಿ ಅವತ್ತು ಪೊಲೀಸ್ ಆಫೀಸರ್ IO ಆಗಿರ್ತಾರೆ ಅಲ್ಲಿ. ಅವರು ಯಾವ ವ್ಯಕ್ತಿಯ ಮೇಲೆ ಚಾರ್ಜ್ ಶೀಟ್ ಹಾಕಬೇಕೋ ಆ ಚಾರ್ಜ್ ಶೀಟನ್ನು ಹಾಕಲ್ಲ, ಅದನ್ನ ಬಿ ರಿಪೋರ್ಟ್ ಹಾಕೋ ಅಂತಕ್ಕೆ ತಗೊಂಡೋಗ್ಬಿಡ್ತಾರೆ ಅಲ್ಲಿ. ಯಾವಾಗ ಈ ವಿಚಾರ ತಿಳಿತದೆ, ಈ ವಿಚಾರ ತಿಳಿದಾಗ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ, ಯೋಗೇಶ್ ಗೌಡನ ಅಣ್ಣ ಮತ್ತು ಅವರ ತಾಯಿ ಮತ್ತು ಕೆಲವು ಪ್ರಾಸಿಕ್ಯೂಷನ್ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು CBI ಕೊಡಲೇಬೇಕು, ರಾಜ್ಯ ಸರ್ಕಾರ ಸಮಗ್ರವಾದ ತನಿಖೆ ನಡೀತಾ ಇಲ್ಲ, ಈ CBI ವಹಿಸಬೇಕು ಅಂತೇಳಿ ಒಂದು ಪಿಟಿಷನ್ ಫೈಲ್ ಮಾಡ್ಕೋತಾರೆ ಅಲ್ಲಿ. ಸೊ ಅಷ್ಟೊತ್ತಿಗೆ ಸರ್ಕಾರ ಬದಲಾವಣೆ ಆಗ್ತದೆ ಅಲ್ಲಿ. ಸರ್ಕಾರ ಇದರಲ್ಲಿ ಬದಲಾವಣೆ ಆದ ನಂತರ ಅಂದಿನ ಸರ್ಕಾರ BJP ಸರ್ಕಾರ ಏನು ಮಾಡ್ತದೆ, ಈ ಕೇಸನ್ನು ಸಮಗ್ರವಾಗಿ ತನಿಖೆ ಮಾಡಲೇಬೇಕು, ಇದರಲ್ಲಿ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತೇಳಿ CBIಗೆ ಕೊಡ್ತದೆ. ಭಾಳ ಪ್ರಮುಖವಾದ ಅಂಶ ಏನು ಅಂತ ಅಂದರೆ, ರಾಜ್ಯ ಸರ್ಕಾರ ಅಂದಿನ ಕಾಂಗ್ರೆಸ್ ಆಡಳಿತದ ರಾಜ್ಯ ಸರ್ಕಾರ ಸಮಗ್ರ ತನಿಖೆ ಮಾಡೋದೇ ಇಲ್ಲ. ಮೊದಲನೇ ಕೊಲೆಗಾರ ಎಲ್ಲಿದ್ದ, ಆ ಕೊಲೆಗಾರರಿಗೆ ಕಮ್ಯುನಿಕೇಷನ್ ಯಾರ್ಯಾರಿಂದ ಆಗ್ತಾಯಿತ್ತು, ಅವ್ರ ಟವರ್ ಲೊಕೇಶನ್ ಎಲ್ಲಿತ್ತು, ಫೋನ್ಗಳ ಕಮ್ಯುನಿಕೇಷನ್ ಯಾವ ಥರ ಆಗ್ತಾಯಿತ್ತು, ಎಷ್ಟು ದಿವಸದಿಂದ ಕೊಲೆ ಸಂಚು ನಡೀತಾ ಇತ್ತು, ಅಲ್ಲಿ ಏನೇನು ಕಮ್ಯುನಿಕೇಷನ್ ಆಗ್ತಾಯಿತ್ತು ಅಂತೇಳಿ ಯಾವ ತನಿಖೆಯೂ ಮಾಡಲ್ಲ ಅವರು. ಸರಿಯಾದ ಆಯಾಮದಲ್ಲಿ ತನಿಖೆಯನ್ನು ಮಾಡಿದರೆ ಅವತ್ತೇ ಸಿಕ್ಕಿ ಬೀಳ್ತಾಯಿದ್ರು. ಇವತ್ತು ಇವು ಕನ್ವಿಕ್ಷನ್ ಆಗಿರೋರು ಎಲ್ಲರೂ ಕೂಡ ಅಲ್ಲಿ ಅದು ಮಾಡಲ್ಲ. ಯಾವ ಅಂಶಗಳ ಮೇಲೆ ಬೆಳಕು ಚೆಲ್ಲದೆ ತನಿಖಾಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ, ಅದರ ವಿರುದ್ಧವಾಗಿ ನೊಂದ ಕುಟುಂಬದವರು ಪಿಟಿಷನ್ನ ಫೈಲ್ ಮಾಡ್ತಾರೆ. ಇಲ್ಲಿ ರಾಜ್ಯ ಸರ್ಕಾರದೊಂದು ಪತ್ರವನ್ನು ಬರೀತಾರೆ. ಇಲ್ಲಿ ಈ ಪ್ರಕರಣ CBI ಕೊಡಲೇಬೇಕು, ರಾಜ್ಯ ಸರ್ಕಾರ ಸಮಗ್ರ ತನಿಖೆ ಆಗ್ತಾಯಿಲ್ಲ ಅಂತ ಅಂದಾಗ ಆಗ ರಾಜ್ಯ ಸರ್ಕಾರ CBI ತನಿಖೆಗೆ
ಅವಕಾಶವನ್ನು ಅಂದರೆ ಹೋಮ್ ಡಿಪಾರ್ಟ್ಮೆಂಟು ಕರ್ನಾಟಕ ಗೌರ್ಮೆಂಟು ಗೃಹ ಇಲಾಖೆ ಅವರಿಗೆ CBIಗೆ ಹ್ಯಾಂಡ್ ಓವರ್ ಮಾಡ್ತದೆ. ಇಲ್ಲಿ CBI ಹ್ಯಾಂಡ್ ಓವರ್ ಮಾಡಿದಾಗ ಭಾಳ ಪ್ರಮುಖ ಅಂಶ, ಯಾವ ಯಾವ ಅಂಶಗಳಲ್ಲಿ ಕೊಲೆಯಾದ ಸಂದರ್ಭದಲ್ಲಿ ಯಾರ್ಯಾರು ಅಲ್ಲಿದ್ದರು, ಅಲ್ಲಿ ಅವರ ಟವರ್ ಲೊಕೇಶನ್ಗಳು, ಮತ್ತು ಕೊಲೆ ಮಾಡಲಿಕ್ಕೆ ಸುಪಾರಿ ಕೊಟ್ಟಿರುವಂಥ ವಿನಯ್ ಕುಲಕರ್ಣಿ ಮತ್ತು ಇನ್ನಿತರರು ಅವರು ಯಾವ ಟವರ್ ಲೊಕೇಶನ್ನಲ್ಲಿದ್ದರು, ಸದಾಶಿವನಗರದ ಅವರ ಮನೆ ಹತ್ರ ಇರೋವಂಥದ್ದು, ಮತ್ತು ಅವರ ನಡುವೆ ಇದ್ದಂಥ ಕಮ್ಯುನಿಕೇಷನ್ನು, ಫೋನ್ ಕಾನ್ವರ್ಸೇಷನ್ನು, ಕಾಲರ್ ಐಡಿಗಳು, ಕಾಲರ್ ಹಿಸ್ಟ್ರಿಗಳು, ಅವನ್ನೆಲ್ಲ ತೆಗೆದು ಸಮಗ್ರವಾದ ದಾಖಲೆ ತಗೊಂಡಲ್ಲಿ ಅದ್ರ ಮೇಲೆ ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಭಾಳ ಪ್ರಮುಖವಾಗಿ ಯಾರು ಕಂಪ್ಲೇಂಟರ್ಸ್ ಇದ್ದಾರಲ್ಲ, ಭಾಳ ಪ್ರಮುಖವಾದ ಅಂಶ ಇದು. ಮಲ್ಲಮ್ಮ ಅಂತಿದ್ದಾರಲ್ಲ, ಪ್ರಮುಖ ಸಾಕ್ಷಿಯಾಗಿರ್ತಾರೆ ಇವರಲ್ಲಿ. ಈಗ ನಾವು ಹೇಳಕ್ಕೆ ಹೋದ್ರೆ ಸುಮಾರು 5 ರಿಂದ 6 ಗಂಟೆ ಆಗ್ತದೆ ಇದು. ಈ ಒಂದು ಆ ಮಲ್ಲಮ್ಮ ಏನು ಮಾಡ್ತಾರೆ ಅಂತ ಅಂದರೆ, ಪ್ರಮುಖ ಆರೋಪಿ ಅವರೇ. ಅಲ್ಲಿ ಇವತ್ತೇನು ಶಿಕ್ಷೆಗೆ ಗುರಿಯಾಗಿದ್ದಾರೆ ಆ ವ್ಯಕ್ತಿ ಕೊಲೆಯಾದ ಯೋಗೇಶ್ ಗೌಡರ ಹೆಂಡತಿಯನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಅವರ ಸಹಚರರು ಮತ್ತು ಅವ್ರು ಬೇಕಾದವ್ರ ಕಡೆಯಿಂದ. ಅವ್ರ ಹೆಂಡತಿಯನ್ನು ಕಾಂಟ್ಯಾಕ್ಟ್ ಮಾಡಿ ಹೆಂಡತಿಯನ್ನು ಕರ್ಸ್ಕೋತಾರೆ. ಅವರು ಕರ್ಸ್ಕೊಂಡು ಹಣದ ಆಮಿಷವನ್ನು ನೋಡ್ತಾರೆ. ಸುಮಾರು 25 ಲಕ್ಷ ರೂಪಾಯಿ ಹಣದ ಆಮಿಷ ಅಂತಂತೇಳಿ ಆರ್ಡ್ರಲ್ಲಿ ಅವರ ಪಿಟಿಷನ್ ತೋರಿಸಿದ್ದಾರೆ. ಅವರು ಭಾಳ ಗಂಭೀರವಾದಂಥ ವಿಚಾರ. ಅದರಲ್ಲಿ ಭಾಳ ನೋವಿನ ವಿಚಾರ ಅಂತಂದರೆ, ರಾಜಕಾರಣಿಗಳು ಯಾವ ಯಾವ ಹಂತದಲ್ಲಿ ಕಾನೂನನ್ನ ದುರುಪಯೋಗ ಮಾಡ್ಕೋತಾರೆ ಅಂತಂದರೆ, ಇದೇ ಮಲ್ಲಮ್ಮ ಪ್ರಮುಖ ಸಾಕ್ಷಿಯಾಗಿ ಹೇಳಬೇಕಾದಂಥವಳು ಸಾಕ್ಷಿಯಿಂದ ಹೊರಗುಳಿತಾಳೆ. ಅಲ್ಲಿ ವಿಟ್ನೆಸ್ ಹಾಸ್ಟೆಲ್ ಆಗ್ತಾಳೆ. ತನ್ನ ಗಂಡನ ಕೊಲೆ ಮಾಡಿರೋಂಥವ್ರು, ಅಪರಾಧಿಗೆ ಶಿಕ್ಷೆ ಆಗಬೇಕಂತ ಹೇಳ್ಬೇಕಾದಂಥ ವ್ಯಕ್ತಿ ತನ್ನ ಸಾಕ್ಷಿಯನ್ನೇ ನುಡಿಯಲ್ಲ, ಹಾಸ್ಟೆಲ್ ಆಗ್ತಾಳೆ. ಅಂದರೆ ನಿಜವಾಗಿ ಅನ್ಯಾಯ ಆಗಿರೋದು ಆ ಮಲ್ಲಮ್ಮಂಗೆ. ತನ್ನ ಗಂಡ ಕೊಲೆ ಆಗಿದ್ದಾನೆ, ತನ್ನ ಮಕ್ಕಳಿಗೆ ತಂದೆ ಇಲ್ದಂಗೆ ಆಗಿದೆ, ಇಲ್ಲಿ ತನ್ನ ಬದುಕು ನಾಶ ಆಗಿದೆ, ಅವಳು ಇವತ್ತು ವಿಧವೆಯನ್ನು ಪಟ್ಟ ಬಂದಿದೆ. ಅಲ್ಲಿ ನಿಜವಾಗಿ ನ್ಯಾಯ ಬೇಕಾಗಿರೋದು ಮಲ್ಲಮ್ಮನಿಗೆ. ಮಲ್ಲಮ್ಮನೇ ಈ ಕೇಸು ಪ್ರಕರಣದಿಂದ ಸಾಕ್ಷಿಯಿಂದ ಹೊರಗುಳಿತಾಳೆ ಅಲ್ಲಿ. ಸೊ ಆಗ ದೊಡ್ಡ ಸಂಶಯ ಸ್ಟಾರ್ಟ್ ಆಗ್ತದೆ, ವಿನಯ್ ಕುಲಕರ್ಣಿಯ ಕೈವಾಡ ಎಷ್ಟರ ಮಟ್ಟಿಗೆ ಇದೆ ಅಂತೇಳಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗೇಶ್ ಗೌಡ ಒಂದು ಅಪ್ಲಿಕೇಶನ್ ಹಾಕ್ತಾನೆ. ಇವರು ಮಲ್ಲಮ್ಮ ಒಂದು ಅಪ್ಲಿಕೇಶನ್ ಹಾಕ್ತಾಳೆ ಕೋರ್ಟ್ ಮುಂದೆ. ಯಾವ ತಾರೀಕು ಅಂತ ಅಂದರೆ ಡೇಟ್ 23/12/2020 ಅಪ್ಲಿಕೇಶನ್ ಹಾಕ್ತಾಳೆ. ಕಾರಣ ಏನು ಅಂತಂದರೆ, ನಾನು ಒಂದು ಪ್ರಾಸಿಕ್ಯೂಷನ್ ನಾನು ಅಪಾಯಿಂಟ್ ಮಾಡ್ಕೋಬೇಕು, ನಾವಲ್ಲಿ ಸರಿಯಾದ ರೀತಿಯಲ್ಲಿ ಲಾಯರ್ ವಾದ ಮಂಡನೆ ಮಾಡ್ತಾಯಿಲ್ಲ, ಸರಿಯಾದ ರೀತಿ ವಾದ ಮಂಡನೆ ಅಲ್ಲ, ಸರಿಯಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಡಿಫೆಂಡೆಂಟ್ ಪ್ರಾಸಿಕ್ಯೂಷನ್ ಯಾರಿದ್ದಾರೆ, ನೊಂದ ಸತ್ತವರ ಕುಟುಂಬದವರು ಯಾರಿದ್ದಾರೆ, ಅವರ ವಾದವನ್ನು ಸರ್ಕಾರ ಅಭಿಯೋಜಕರು ಭಾಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. CBI ಅಭಿಯೋಜಕರು ಪ್ರಾಸಿಕ್ಯೂಷನ್ ಪರವಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ಅದನ್ನು ಡೈವರ್ಟ್ ಮಾಡಬೇಕು ಅಂತೇಳಿ ಮಲ್ಲಮ್ಮ ಏನು ಮಾಡ್ತಾಳೆ, ಪ್ರೈವೇಟ್ ಪ್ರಾಸಿಕ್ಯೂಷನ್ ಮಾಡಿಕೊಳ್ಳೋಕ್ಕೆ ಒಂದು ಅಪ್ಲಿಕೇಶನ್ ಹಾಕ್ತಾಳೆ. ಆ ಅಪ್ಲಿಕೇಶನ್ನಲ್ಲಿ ಯೋಗೇಶ್ ಗೌಡ ಅವರು ಅಣ್ಣ ಆತ ಏನು ಮಾಡ್ತಾನೆ, ಒಂದು ಅಬ್ಜೆಕ್ಷನ್ ಹಾಕ್ತಾನೆ. ಅಲ್ಲಿ ಆ ಅಬ್ಜೆಕ್ಷನ್ನಲ್ಲಿ ಭಾಳ ಪ್ರಮುಖವಾಗಿ ಏನು ಹೇಳ್ತಾನೆ ಅಂತಂದರೆ, ಮಲ್ಲಮ್ಮ ಯಾವತ್ತು ಆಕೆ ಹೋಗಿ ವಿನಯ್ ಕುಲಕರ್ಣಿ ಭೇಟಿ ಮಾಡಿದ್ದಾಳೆ, ವಿನಯ್ ಕುಲಕರ್ಣಿ ಅವರು ಮಲ್ಲಮ್ಮನಿಗೆ ಯಾವ ರೀತಿ ಆಫರ್ನ ಕೊಟ್ಟಿದ್ದಾರೆ, ಎಷ್ಟು ಪೇಮೆಂಟ್ಗೆ ಕಮಿಟ್ಮೆಂಟ್ ಆಗಿದ್ದಾರೆ ಅವರು, ಎಲ್ಲ ಒಂದು ಕಡೆ ಇವ್ರಿಗೆ ಸಂಶಯ ಇದೆ. ಅಲ್ಲಿ ನೀವು ಈಗ CBIನವ್ರು ಮಾಡ್ತಿರೋಂಥ ಒಂದು ಇನ್ವೆಸ್ಟಿಗೇಷನ್ ಮೇಲೆ ಮಾಡ್ತಿರೋಂಥ ವಾದವನ್ನು ಎಲ್ಲ ಒಂದು ಕಡೆ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾರೆ. ನಂತರ ಅವಳ ಸ್ಟೇಟ್ಮೆಂಟನ್ನು ಯಾವುದನ್ನು ಕೂಡ ನೀವು ಪರಿಗಣಿಸಬಾರ್ದು. ಸೊ ಈ ಒಂದು ಅಂಶಗಳನ್ನು ಅವರ ಅಬ್ಜೆಕ್ಷನ್ನಲ್ಲಿ ಹಾಕ್ತಾರೆ. ಅಲ್ಲಿ ಆ ಅಬ್ಜೆಕ್ಷನ್ನಲ್ಲಿ ಹಾಕಿದಾಗ ಏನು ಆರೋಪಿ ನಂಬರ್ 15 ಏನಿದ್ದಾನೆ ಅವನ ಜೊತೆ ಎಷ್ಟು ಸಲ ಇವರು ಫೋನ್ ಕನ್ವರ್ಸೇಷನ್ ಆಗಿದೆ, ಅವರ ಅನುಯಾಯಿಗಳ ಜೊತೆ ಯಾವ ರೀತಿ ಫೋನ್ ಕನ್ವರ್ಸೇಷನ್ ಆಗಿದೆ ಅಂತೇಳಿ ಆ ಫೋನ್ ಕನ್ವರ್ಸೇಷನ್ ಬಗ್ಗೆ ಸವಿಸ್ತಾರವಾಗಿ ಅಬ್ಜೆಕ್ಷನ್ ಹಾಕ್ತಾರೆ. ಅಲ್ಲಿ ಅಬ್ಜೆಕ್ಷನ್ ಹಾಕಿದಾಗ ನ್ಯಾಯಾಲಯ ಏನು ಮಾಡ್ತಾರೆ ಅಂತಂದರೆ, ಈಕೆಯಿಂದ ಈ ಪ್ರಕರಣಕ್ಕೆ ನ್ಯಾಯ ಸಿಗೋದಿಲ್ಲ ಅಂತೇಳಿ ದಿನಾಂಕ 23 ಡಿಸೆಂಬರ್ 2024 ಇದೇ ಇವತ್ತೇನು ಕನ್ವಿಕ್ಷನ್ ಕೊಟ್ಟಿದೆ ಕೇಸನ್ನು ಆ ನ್ಯಾಯಾಲಯ ಅವರ ಅಪ್ಲಿಕೇಶನ್ನ ವಜಾ ಮಾಡ್ತದೆ. ಅಲ್ಲಿ ಭಾಳ ವಿಶೇಷವಾಗಿ ಏನು ಅಂತಂದರೆ,
ಯಾರು ನ್ಯಾಯ ಕೇಳಬೇಕಾಗಿತ್ತೋ ಆ ನ್ಯಾಯನೇ ಕೊಂಡ್ಕೊಳ್ಳೋವಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದಂಥ ಕೀರ್ತಿ ಇದೆ ವಿನಯ್ ಕುಲಕರ್ಣಿಯಲ್ಲಿ. ಸೊ ಈ ವಿಚಾರವಾಗಿ CBI ಹದ್ದಿನ ಕಣ್ಣಿಡ್ತದೆ, ಭಾಳ ಗಂಭೀರವಾದಂಥ ವಿಚಾರವನ್ನು ಇಡ್ತದೆ ಇಲ್ಲಿ. ಆಗ ಯಾರ್ಯಾರು ಎಲ್ಲಿ ಏನೇನು ಮಾಡ್ತಾಯಿದ್ರು ಇದ್ರ ಬಗ್ಗೆ ಎಲ್ಲ ಬೆಳಕು ಚೆಲ್ತದೆ ಕೋರ್ಟ್ಗೆ. ದುರಂತ ಇನ್ನೊಂದೇನು ಅಂತ ಅಂದರೆ, ಈ ಪ್ರಕರಣ ಅಂತಿಮ ಘಟ್ಟ ಬರೋಷ್ಟೊತ್ತಿಗೆ ಮತ್ತೆ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬರ್ತದೆ. ಇವತ್ತು ಕಾಂಗ್ರೆಸ್ ಆಡಳಿತ ಸರ್ಕಾರ ಇರ್ತಿರೋದು. ಇವತ್ತು ಯಾವ ಶಾಸಕ ಯಾವ ಕೇಸ್ನಲ್ಲಿ ಜೈಲಿನಲ್ಲಿ ಇದ್ದಾನೆ ಆ ವ್ಯಕ್ತಿಯ ಪರವಾಗಿ ಇವತ್ತು ಸರ್ಕಾರ ನಿಂತಿದೆ ಅಲ್ಲಿ. ಆದರೆ ದುರಂತ ಏನು ಅಂತ ಅಂದರೆ, ಆ ಸರ್ಕಾರದ ಕೈಲಿಲ್ಲ ಇನ್ವೆಸ್ಟಿಗೇಷನ್. ಇವತ್ತು ಆ ಸಂಪೂರ್ಣ ಪ್ರಕರಣ ಅದು CBIಗೆ ಹೋಗ್ತು. ಭಾಳ ಇನ್ನೊಂದು ಸಂತೋಷ ಅಂತ ಅಂದರೆ, ಈ ಸಂವಿಧಾನದಲ್ಲಿ ಕಾನೂನಿನ ಒಂದು ನ್ಯಾಯದೇವತೆಯನ್ನು ಎತ್ತಿ ಹಿಡಿದಂಥ ಕೀರ್ತಿ ಇರುವಂಥ ಕೋರ್ಟಲ್ಲಿ ಈ ಪ್ರಕರಣ ಬಂದು ಸೇರ್ಕೊತದೆ. ಇವತ್ತು ವರ್ಗಾವಣೆಯಾಗಿ ಹೋಗಿರ್ಬೋದು, ನಾವು ಅವರ ಮಾತನ್ನು ಉಲ್ಲೇಖ ಮಾಡದೇ ಕೂಡ ಸಂದರ್ಭದಲ್ಲಿ ಅನಿವಾರ್ಯ ಹೇಳ್ಬೇಕಾಗ್ತದೆ. ಸಂತೋಷ್ ಗಜಾನನ ಭಟ್ ಅಂತ ನ್ಯಾಯಾಧೀಶರಿದ್ದಾರೆ. ಯಾವ ಒತ್ತಡಕ್ಕೂ ಮಣಿಯದೆ ಸತ್ಯಾಸತ್ಯತೆಗಳನ್ನು CBI ಏನು ಕೊಡ್ತು ವರದಿಯನ್ನು, ಪೂರಕವಾದಂಥ ದಾಖಲಾತಿಗಳನ್ನು, ಸಾವಿರಾರು ಜನ ವಿಟ್ನೆಸ್ಗಳನ್ನು, ಅಂದರೆ ಕೊಟ್ಟಂಥ ಸಾಕ್ಷಿಗಳನ್ನು ಮತ್ತು ಕೆಲವರು ಕೊಟ್ಟಂಥ ವಿಟ್ನೆಸ್ಗಳನ್ನು ಗಂಭೀರವಾಗಿ ಪರಿಗಣಿಸಿ ಅವರಿಗೆ ಶಿಕ್ಷೆ ಪ್ರಕಟ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದೆ ಇಲ್ಲಿ. ಇದ್ರ ಬಗ್ಗೆ DK ಶಿವಕುಮಾರ್ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಸರ್, ನನ್ನದೊಂದು ಪ್ರಶ್ನೆ. ರಾಜ್ಯದ ಉಪಮುಖ್ಯಮಂತ್ರಿಯಾದಂತಹ DK ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇದರಲ್ಲಿ ಈ ಪ್ರಕರಣದಲ್ಲಿ CBI ಒಳಸಂಚನ ನಡೆಸಿದೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಹೌದು ಪದ್ಮ, ನಾನು ಕೂಡ ಗಮನಿಸಿದೆ. ಒಬ್ಬ ಕ್ಯಾಬಿನೆಟ್ ಸಚಿವನಾಗಿ, ಶಾಸಕಾಂಗದ ಅಡಿಯಲ್ಲಿ ಕೆಲಸ ಮಾಡುವಂಥ ಒಬ್ಬ ಜನಪ್ರತಿನಿಧಿಯಾಗಿ ಮತ್ತು ಉಪಮುಖ್ಯಮಂತ್ರಿಯಾಗಿ, ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಸಂವಿಧಾನವನ್ನು ಎತ್ತಿ ಹಿಡಿಯುತ್ತೇನೆ, ನ್ಯಾಯಾಂಗವನ್ನು ಗೌರವಿಸ್ತೀನಿ ಎಂದು ಪ್ರಮಾಣ ವಚನ ಸ್ವೀಕರಿಸಿದಂಥ DK ಶಿವಕುಮಾರ್ ಅವರು ನಿನ್ನೆ ಒಂದು ಆರೋಪವನ್ನು ಮಾಡಿದ್ದಾರೆ. ಇಲ್ಲಿ B ರಿಪೋರ್ಟ್ ಆಗ್ತಿದ್ದಂಥ ಈ ಪ್ರಕರಣವನ್ನು, ಅಂದರೆ ವಿನಯ್ ಕುಲಕರ್ಣಿ ಸಾಚ ಯಾವುದೇ ತಪ್ಪನ್ನು ಮಾಡಿಲ್ಲ, ತಪ್ಪಿತಸ್ಥನಲ್ಲ, ಅವನು ಒಳಸಂಚು ಮಾಡಿ ಇವರು ಅದನ್ನು ಸಿಕ್ಕಿ ಹಾಕಿಸಿದ್ದಾರೆ. ಇಲ್ಲಿ B ರಿಪೋರ್ಟ್ ಆಗ್ತಿದ್ದಂಥ ಪ್ರಕರಣದಲ್ಲಿ ಇವತ್ತು ಅವ್ರ ವಿರುದ್ಧವಾಗಿ CBIದವರು ಚಾರ್ಜ್ ಶೀಟ್ ಹಾಕಿ ಅವ್ರ ಶಿಕ್ಷೆ ಪ್ರಕಟ ಆಗಿದೆ. ನನ್ನ ಮೇಲೆ ಈ ರೀತಿ ಹಲವಾರು ರೀತಿಯ ಪ್ರಕರಣ ಹಾಕಿದ್ರಲ್ಲಿ ಇನ್ನು ಅಪೀಲ್ ಕೋರ್ಟ್ಗಳು ತುಂಬ ಇದ್ದಾವೆ. ಅಪೀಲ್ ಕೋರ್ಟಲ್ಲಿ ನಮಗೆ ನ್ಯಾಯ ಸಿಗ್ತದೆ, ಅಲ್ಲಿ ಅದ್ರಲ್ಲಿ ವಜಾ ಆಗ್ತದೆ ಅನ್ನೋ ಭಾವನೆಯಲ್ಲಿ ವ್ಯಕ್ತಪಡಿಸ್ತಾರೆ. ಅಲ್ಲಿ DK ಶಿವಕುಮಾರ್ ಅವರ ಆರೋಪ ಏನು ಅಂತಂದರೆ, CBI ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ, ಹಾಗಾಗಿ ಅವ್ರಿಗೆ ಶಿಕ್ಷೆ ಪ್ರಕಟ ಮಾಡಿದ್ದಾರೆ ಅಂತಂತೇಳಿ ಅವರ ಆರೋಪ. ಓಕೆ ಸರ್, ಹಾಗಂದ್ರೆ CBIನವರು ಷಡ್ಯಂತ್ರ ಮಾಡಿ ವಿನಯ್ ಕುಲಕರ್ಣಿನ ಆರೋಪಿ ಅಂತ ಹೇಳಿದ್ದಾರೆ ಅಂತ ಅಂದರೆ, SIT ತನಿಖೆ ಮಾಡಿ ಪ್ರಜ್ವಲ್ ರೇವಣ್ಣನ ಆರೋಪಿ ಅಂತ ಮಾಡಿದ್ರು ಅಂದರೆ ಅವರು ಷಡ್ಯಂತ್ರ ಮಾಡಿದ್ರ? ಹಾಗಾದರೆ ಇದು ಭಾಳ ಪ್ರಮುಖವಾದ ಅಂಶ. ಇದು DK ಶಿವಕುಮಾರ್ ಅವರಿಗೆ ಅರ್ಥ ಆಗಬೇಕದು. ಕೇಂದ್ರ ಸರ್ಕಾರದ ಅಧೀನದಲ್ಲಿ CBI ಇದೆ ಅಂತ ಅವ್ರ ತಲೆಯಲ್ಲಿದ್ದ ಮೇಲೆ, ಪ್ರಜ್ವಲ್ ರೇವಣ್ಣನ ಪ್ರಕರಣದಲ್ಲಿ SIT ಯಾರ ಹಂತದಲ್ಲಿತ್ತು? ಇವತ್ತು ಪ್ರಜ್ವಲ್ ರೇವಣ್ಣನಿಗೆ ಯಾವುದೇ ತಪ್ಪು ಮಾಡಿ ಇದೇ ಕೋರ್ಟ್ ಇವತ್ತು ತೀರ್ಪನ್ನು ಪ್ರಕಟ ಮಾಡಿದೆ. ಅಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನು ಕೇವಲ 1 ವರ್ಷದಲ್ಲಿ ತನಿಖೆಯನ್ನು ಮುಕ್ತ ಮಾಡಿ ಆತನಿಗೆ ಜೀವಿತಾವಧಿ ಶಿಕ್ಷೆಯನ್ನು ಪ್ರಕಟ ಮಾಡಿದ್ದಾರೆ. ಅಲ್ಲಿ CBI ತಪ್ಪು ಮಾಡಿದೆ ಅಂದಮೇಲೆ ನಿಮ್ಮ SIT ಅವರು ಏನು ಮಾಡಿದ್ದಾರೆ? ಹಾಗಾದರೆ ನೀವು ಒಪ್ಕೋಬೇಕಲ್ವಾ? ಭಾಳ ಪ್ರಮುಖವಾದ ಅಂಶ ಇದು. CBIನೂ ತಪ್ಪು ಮಾಡಿ ಶಿಕ್ಷೆ ಕೊಡ್ಸೋಕ್ಕೆ ಮಾಡಿದ್ದಾರೆ ಅಂತ, ಶೆಡ್ ಅಂತ ಮಾಡಿದ್ದಾರೆ ಅಂದಮೇಲೆ ನೀವು ಕೂಡ ನಿಮ್ಮ ರಾಜ್ಯ ಸರ್ಕಾರ ಕೂಡ ಪ್ರಜ್ವಲ್ ರೇವಣ್ಣ ಶಿಕ್ಷೆ ಕೊಡೋಕ್ಕೆ ಶೆಡ್ ಅಂತ ಮಾಡಿದೆ ಅಂತ ಒಪ್ಕೋಬೇಕಲ್ವಾ? ಅಲ್ಲಿ ಯಾವತ್ತೂ ಕೂಡ ತನಿಖಾಧಿಕಾರಿಗಳು ಮುಕ್ತವಾಗಿ ತನಿಖೆಯನ್ನು ಮಾಡ್ತಾರೆ. ಯಾವುದೇ ಷಡ್ಯಂತ್ರ, ಯಾವುದೇ ಆಮಿಷಕ್ಕೆ ಒಳಗಾಗದೆ ತನಿಖೆಯನ್ನು ಮಾಡಿದಾಗ ಆ ವ್ಯಕ್ತಿಗಳಿಗೆ ಶಿಕ್ಷೆ ಆಗೇ ಆಗ್ತದೆ. ಅಲ್ಲಿ ನ್ಯಾಯಾಧೀಶರೇನು ತೀರ್ಪು ಕೊಟ್ಟಿದ್ದಾರೆ ಇವತ್ತು, ಯಾವುದೋ ಸುಳ್ಳು ಸಾಕ್ಷಿಗಳ ಮೇಲೆ ತೀರ್ಪನ್ನು ಕೊಟ್ಟಿಲ್ಲ. ಹಾಗಾಗಿ ಒಂದು ತನಿಖಾ ಸಂಸ್ಥೆಯನ್ನು ಆರೋಪ ಮಾಡೋದಕ್ಕೆ ಮುಂಚಿತವಾಗಿ ನಾವು ಶುದ್ಧವಿದ್ವಾ, ನಾವು ಪರಿಶುದ್ಧವಾಗಿದ್ವಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಲ್ಲಿ. ಇಲ್ಲಿ ಮತ್ತೊಂದು ವಿಚಾರ ಏನು ಅಂತಂದರೆ, ತನಿಖಾಧಿಕಾರಿಗಳು ಕೊಟ್ಟಂಥ ದಾಖಲಾತಿಗಳನ್ನು ಸುಳ್ಳು ಅಂತ ಇದ್ದರೆ ಇವರ ಅಡ್ವೊಕೇಟ್ ಯಾರಿದ್ದಾರೆ, ಆರೋಪಿಗಳ ಪರವಾಗಿ ಯಾರು ಅಡ್ವೊಕೇಟ್ ಇದ್ದಾರೆ, ಅವರು ಅದನ್ನು ಅಲ್ಲೇ ಗಳಿಬೋದು, ಅದನ್ನು ಸೆಟಸೈಡ್ ಮಾಡಿಸ್ಬೋದಲ್ಲಿ. ಸೊ ಯಾವುದೂ ಆಗಿಲ್ಲ. ಇಲ್ಲಿ ಭಾಳ ಪ್ರಮುಖವಾದ ಅಂಶಗಳನ್ನು CBI ಕಲೆಕ್ಟ್ ಮಾಡಿತ್ತು.
ಹಾಗಾಗಿ ಸಿ ಬಿ ಐ ಕೊಟ್ಟಂಥ ದಾಖಲಾತಿಗಳನ್ನು, ಸಾಕ್ಷಿಗಳನ್ನು ಅವೆಲ್ಲವನ್ನೂ ಕ್ರೋಢೀಕರಣ ಮಾಡಿ ಬಲವಾದ ಸಾಕ್ಷಿ ಕೊಡಲಾಗಿ ತೀರ್ಪು ಪ್ರಕಟ ಆಯಿತು. ಡಿ ಕೆ ಶಿವಕುಮಾರ್ ಅವರು ಅದನ್ನು ಸ್ವಲ್ಪ ವಿಮರ್ಶೆ ಮಾಡಬೇಕಾಗ್ತದೆ. ನ್ಯಾಯದೇವತೆಯನ್ನು ಕೊಂಡ್ಕೊಳ್ಳೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸತ್ಯಮೇವ ಜಯತೆ ಅಂತಂತೇಳಿ ಈ ಸಂವಿಧಾನದ ಅಡಿಯಲ್ಲಿ ಕಾನೂನನ್ನು ಎಲ್ಲರೂ ಗೌರವಿಸಬೇಕಾಗ್ತದೆ. ಅವರು ಒಂದು ಉನ್ನತವಾದಂಥ ಸ್ಥಾನದಲ್ಲಿರುವಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಹೇಳಿಕೆಯನ್ನು ಕೊಡಬಾರ್ದು. ನ್ಯಾಯಾಂಗದ ವಿರುದ್ಧವಾಗಿ ಅಂಥ ಹೇಳಿಕೆಗಳನ್ನು ಕೊಟ್ಟರೆ ಮುಂದೆ ನ್ಯಾಯಾಂಗದ ದೃಷ್ಟಿಯಲ್ಲಿ ಅವರು ಕಪ್ಪು ಚುಕ್ಕಿ ಬರ್ತಾರೆ. ಅದಾಗಿ ಮಾತಾಡಬಾರ್ದು ಅವರು. ಯೋಗೇಶ್ ಗೌಡ ಬಿಜೆಪಿ ಮುಖಂಡ ಆಗಿ ವಿನಯ್ ಕುಲಕರ್ಣಿ ಕಾಂಗ್ರೆಸ್ ಮುಖಂಡ ಆಗಿದ್ದರಿಂದ ಇದು ಸಿಬಿಐ ತನಿಖೆವರೆಗೂ ಹೋಗಿ ನ್ಯಾಯಾಲಯದ ಮಟ್ಟಕ್ಕೆ ಹೋಗಿ ನ್ಯಾಯ ಸಿಕ್ತು. ಅದೇ ಒಬ್ಬ ಮುಖಂಡ ಜನಸಾಮಾನ್ಯರ ಕೊಲೆ ಮಾಡಿದ್ರೆ ಇದಕ್ಕೆ ನ್ಯಾಯ ಸಿಕ್ತಿತ್ತ ಸರ್? ಹೌದು ಅನುಶ್ರೀ, ಭಾಳ ಪ್ರಮುಖವಾದ ಅಂಶ ಇದು. ಈ ದೇಶದ ಇತಿಹಾಸದಲ್ಲಿ ನ್ಯಾಯಾಲಯದಲ್ಲಿ ಹೋರಾಟ ಮಾಡುವಂಥ ಶಕ್ತಿ ಬೇಕು ಅಂತಂತೇಳಿ ಭಾಳ ಮುಖ್ಯ ಹೇಳಿದ್ದಾರೆ. ಅದಕ್ಕಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರೂ ಕೂಡ ಕಾನೂನು ಸಲಹೆಯನ್ನು ಮಡಗಿದ್ದಾರೆ. ಒಂದು ಕಾನೂನು ಕಾರ್ಯಾಗಾರ ಅಂದರೆ ಅದಕ್ಕೆ ಅರಿವು ಮೂಡಿಸೋಂಥ ಕೆಲಸವನ್ನು ಮಾಡ್ತಾರೆ. ವಿಶೇಷವಾಗಿ ವಕೀಲರು ಇಲ್ಲ ಅಂಥ ಸಂದರ್ಭದಲ್ಲಿ ಸರ್ಕಾರವೇ ವಕೀಲರು ನೇಮಿಸ್ಕೊಡೋಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಏನು ಅಂತ ಅಂದರೆ ಎರಡೂ ಕುಟುಂಬಗಳು ಬಲಿಷ್ಠವಾಗಿದ್ದ ಅನ್ನೋ ಮಟ್ಟಕ್ಕೆ ಸಿ ಬಿ ಐಗೆ ಹೋಯ್ತು, ಒಪ್ಕೊತೀನಿ ನಾವಲ್ಲಿ. ಸಾಮಾನ್ಯ ಜನಸಾಮಾನ್ಯರು ಕೇಸು ನಡೆಸೋಕ್ಕಾಗಲ್ಲ ಅಂತ ಸಂದರ್ಭ ಬಂದಾಗ ಸಾಕ್ಷಿಗಳ ವಿಚಾರಣೆಯಲ್ಲಿ ಹಾಸ್ಟೆಲ್ ಆಗ್ತಾರೆ. ಭಾಳ ಪ್ರಮುಖವಾದ ಅಂಶ ಏನು ಅಂತ ಅಂದರೆ, ಭಾಳ ನಾವೆಲ್ಲ ಲಾಯರಾಗಿ ಭಾಳ ವಿಶೇಷ ಗಮನಿಸಬೇಕಾದ ಅಂಶ ಅಂತ ಅಂದರೆ, ಯಾವುದೇ ಕೊಲೆ ಪ್ರಕರಣ ಸುಮಾರು 95% ಶಿಕ್ಷೆ ಆಗಲ್ಲ ಅವರಿಗೆ. ಕೊಲೆ ಆಗಿರೋದು ಸತ್ಯ, ಕೊಲೆ ಮಾಡಿರೋ ಸತ್ಯ, ನಡೆದಂಥ ಘಟನೆಗಳ ಸಾಕ್ಷಿ ಕೊಟ್ಟಿರೋದು ಸತ್ಯ, ಅದಕ್ಕೆ ಬೇಕು ಪೂರಕವಾದಂಥ ದಾಖಲಾತಿಗಳನ್ನು ಕೊಟ್ಟಿರೋದು ಸತ್ಯ, ಎಲ್ಲ ಸತ್ಯ ಇರ್ತದೆ ಅಲ್ಲಿ. ಕೋರ್ಟ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿರೋದು ಸತ್ಯ ಇರ್ತಾರೆ, ಪೊಲೀಸರ ಮುಂದೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಸತ್ಯ ಇರ್ತದೆ ಅಲ್ಲಿ. ಆದರೆ ವಿಚಾರಣೆ ಅಂತ ಬರೋ ಹೊತ್ತಿಗೆ ಯಾವ ಸಾಕ್ಷಿದಾರ ಉಳಿಯಲ್ಲ. ಯಾಕೆಂದರೆ ಆ ಜೋಶ್ ಎಲ್ಲರಿಗೂ ಕಮ್ಮಿ ಆಗೋಗ್ತದೆ ಅಲ್ಲಿ, ಆ ಫೀಲಿಂಗ್ ಕಮ್ಮಿ ಆಗ್ತದೆ ಅಲ್ಲಿ. ಅವನು ಮರೆಯುವಂಥ ಸಂದರ್ಭ ಬಂದಿರ್ತದೆ ಅಲ್ಲಿ. ಯಾವ ಕೊಲೆಯಾದಂಥ ವ್ಯಕ್ತಿ ಇರ್ತಾನೆ ಆತನ ಬಗ್ಗೆ ಅವನ ಇದನ್ನೇ ಆ ಚಿತ್ರನೇ ಮರ್ತೋಗಿರ್ತಾರೆ ಜನಗಳಲ್ಲಿ. ಸಾಕ್ಷಿದಾರ ಅಯ್ಯೋ ಬಿಡಪ್ಪ ಸಾಯನ್ ಸತ್ತ, ನಾವ್ಯಾಕೆ ಬಂದು ಸಾಕ್ಷಿ ಹೇಳ್ಬೇಕಲ್ಲಿ, ಇರೋದಾರು ನೆಮ್ಮದಿಯಾಗಿರಲಿ ಅನ್ನೋ ಮಟ್ಟಕ್ಕೆ ಒಂದು ಕಡೆ ಹೋಗ್ತದೆ ಅಲ್ಲಿ. ಇನ್ನೊಂದು ಕೆಲವು ಕೊಲೆಗಾರರು ಬಲಿಷ್ಠವಾಗಿದ್ದರೆ ಸಾಕ್ಷಿಗಳನ್ನು ಕೊಂಡ್ಕೊಳ್ಳೋಂಥ ಕೆಲಸವನ್ನು ಮಾಡ್ತಾರೆ ಇಲ್ಲಿ ಭಾಳ ಪ್ರಮುಖವಾಗಿ ವಿನಯ್ ಕುಲಕರ್ಣಿ ಮಾಡಿದ ಅದೇ ಕೆಲಸನೇ. ಏನು ಸಾಂಕೇಟ್ ಹಾಕಿಯಲ್ಲಿ ಕರೆಸಿ ಅವ್ರ ಕಡೆಯವ್ರನ್ನ ಕೆಲವ್ರನ್ನ ಕಳಿಸಿ 25 ಲಕ್ಷ ರೂಪಾಯಿ ಹಣವನ್ನು ಕೊಡ್ತಂಥ ಸಂದರ್ಭದಲ್ಲಿ ಟ್ರ್ಯಾಪ್ ಮಾಡಿ ಹಿಡಿದಲ್ಲ ಸಿ ಬಿ ಐನವರು, ಆಗಲೇ ಅವರ ಹೆಗಲಿಗೆ ಶನಿ ಪರಮಾತ್ಮ ಹೆಗಲೇರಿದ್ದಲ್ಲಿ. ಸೊ ಇದು ಭಾಳ ಪ್ರಮುಖವಾದ ಅಂಶ. ಹಾಗಾಗಿ ಜನಸಾಮಾನ್ಯರಿಗೆ ಯಾಕೆ ನ್ಯಾಯ ಸಿಗ್ತಾಯಿಲ್ಲ ಅಂತಂದರೆ ಅವ್ರ ಪರವಾಗಿ ಹೋರಾಟ ಮಾಡೋದು ವಕೀಲರು ಸಿಗ್ತಾಯಿಲ್ಲ ಇವತ್ತು. ನಾನು ಅದನ್ನೇ ಮೊನ್ನೆ ಡಿಬೇಟಲ್ಲಿ ಹೇಳಿದ್ದೆ. ನಾವಲ್ಲಿ ನೊಂದ ಜನರಿಗೆ, ನೊಂದವರಿಗೆ ನಾವು ನಮ್ಮ ಕೈಲಿ ಆದಷ್ಟು ನಾವು ಉಚಿತ ವಕೀಲರನ್ನು ನೇಮಕ ಮಾಡ್ಬೇಕಂತ ಯಾವ ಕಾರಣಕ್ಕೆ ಹೇಳಿದ್ವು ಅಂತಂದರೆ ಈ ಕಾರಣಕ್ಕೋಸ್ಕರ ಹೇಳಿದ್ದು ನಾವಲ್ಲಿ. ನಾವು ದೇಶದಲ್ಲಿ ಮತ್ತು ರಾಜ್ಯದಲ್ಲಿರೋ ಎಲ್ಲ ಕೇಸ್ಗಳಿಗೆ ನಾವು ಲಾಯರ್ನ ಕೊಡೋಕ್ಕಾಗಲ್ಲ ನಾವಲ್ಲಿ. ಅಟ್ಲೀಸ್ಟ್ ನಮ್ಮ ಕಣ್ಣಿಗೆ ಬಿದ್ದಂಥ ಕೆಲವು ವ್ಯಕ್ತಿಗಳಿಗೆ, ನೊಂದ ವ್ಯಕ್ತಿಗಳಿಗೆ ನಮ್ಮ ಕೈಲಿ ಯಾರು ಸಹಾಯ ಮಾಡಬೇಕು. ಯಾಕೆ ಕಾರಣ ಅಂತಂದರೆ ನಮ್ಮ ಕಣ್ಣು ಮುಂದೆ ನಡೀತಿರೋಂಥ ಈ ಘಟನೆಗಳಿವು. ಇವತ್ತು ಫೀಸ್ ಲಾಯರ್ಗಳಿಗಿಂತ ಕಮ್ಮಿ ಫೀಸ್ ಇಲ್ಲ. ಇವತ್ತು ಭಾಳ ದೊಡ್ಡ ಮಟ್ಟದ ಫೀಸನ್ನು ಕೇಳ್ತಾರೆ ಇಲ್ಲಿ. ಇವತ್ತು ಮಾನವೀಯತೆಯಿಂದ ಇರಪ್ಪ ಇವತ್ತು ಪಾಪ ಕಷ್ಟದವರೆಯವರು ಮಾನವೀಯತೆಯಿಂದ ನಾವು ಅವ್ರ ಕೇಸ್ ನಡೆಸ್ಬೇಕನ್ನೋ ವಕೀಲರು ಭಾಳ ವಿರಳವಾಗಿದ್ದಾರೆ ಇವತ್ತು. ಸ್ವಲ್ಪ ಅಲ್ಪ ಮಟ್ಟಿಗೆ ಮಾತಾಡಿದ್ದಾರೆ ಇವತ್ತು. ಸೊ ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಒಂದು ವಾಹಿನಿ ಯಾವ ಕಾರಣಕ್ಕೆ ಅವ್ರ ದುನಿಯಾ ನಿಂತ್ಕೋಬೇಕು ಅಂತಂದರೆ, ಇಂಥ ಎಷ್ಟೋ ಪ್ರಕರಣಗಳು ಮುಚ್ಚಿ ಹೋಗ್ತವೆ. ನ್ಯಾಯಾಲಯದಲ್ಲಿ ಸರಿಯಾದ ಸಾಕ್ಷಿಯನ್ನು ಕೊಡೋಕ್ಕಾಗದೆ, ಸಾಕ್ಷಿಗಳು ಹೇಳಿಕೆ ಕೊಡೋಕ್ಕಾಗದೆ, ದಾಖಲಾತಿಗಳನ್ನು ಕೊಡೋಕ್ಕಾಗದೆ, ಆಮೇಲೆ ಹೆಚ್ಚು ಸಮಯ ಕಳೆದಷ್ಟು ಸಾಕ್ಷಿ ನಾಶ ಆಗ್ತಾ ಬರ್ತದೆ ಅಲ್ಲಿ. ಸೊ ಈ ಪ್ರಕರಣದಲ್ಲಿ ಆಗಾಗಲಿಲ್ಲ. ಅದು ಸಿ ಬಿ ಐ ಯಾವ ಬಲವಾಗ ನಿಂತ್ಕೊತ್ತೋ, ಯಾವ ಸಾಕ್ಷಿ ಕೂಡ ಹಾಸ್ಟೆಲ್ ಆಗಿಬಿಡಲಿಲ್ಲ. ಸ್ವಂತ ಹೆಂಡತಿನೇ ಹಾಸ್ಟೆಲ್ ಆಗಲಿ ಈ ಪ್ರಕರಣದಲ್ಲಿ. ಯಾರು ಕಂಪ್ಲೇಂಟ್ ಕೊಟ್ಟಿದ್ಲು ಆಕೆನೇ ಹಾಸ್ಟೆಲ್ ಆದರೂ ಕೂಡ ಶಿಕ್ಷೆ ಆಗ್ತದೆ ಅಂತಂದರೆ ನಮ್ಮ ನ್ಯಾಯಾಂಗದ ಇತಿಹಾಸ ನಾವು ಯೋಚನೆ ಮಾಡಬೇಕಾಗಿದೆ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಮೂರೂ ಇತ್ತು ಅಂತಂದರೆ ನಾವು ಸೋಲು ನೋಡೋಕ್ಕೆ ಸಾಧ್ಯನೇ ಇಲ್ಲ. ತಪ್ಪಿತಸ್ಥಿ ಶಿಕ್ಷೆ ಆಗುತ್ತೆ ಅನ್ನೋಕ್ಕೆ ಇದೊಂದು ಐತಿಹಾಸಿಕ ತೀರ್ಪು ಇದು. ಓಕೆ ಸರ್, 3 ಬಾರಿ ಶಾಸಕರಾಗಿ 1 ಬಾರಿ ಮಂತ್ರಿ ಆಗಿದ್ದಂತಹ ವಿನಯ್ ಕುಲಕರ್ಣಿ ಅವರಿಗೆ ಇವತ್ತು ಜೀವಾವಧಿ ಶಿಕ್ಷೆ ಆಗಿದೆ. ಸರ್, ಈ ಶಿಕ್ಷೆ ಕೇವಲ ಕೊಲೆ ಮಾಡಿದ್ದಕ್ಕೆ ಆಗಿರೋದಾ ಅಥವಾ ಬೆದರಿಕೆ, ಸಾಕ್ಷ್ಯಾಧಾರ ನಾಶ ಅಥವಾ ಅಧಿಕಾರ ದುರ್ಬಳಕೆ ಇದೆಲ್ಲವೂ ಸೇರಿ ಆಗಿರೋದಾ? ಹೌದು ಅನುಷಿ, ಬರೀ ಕೊಲೆ ಮಾಡಿದಕ್ಕೆ ಮಾತ್ರ ಶಿಕ್ಷೆ ಪ್ರಕಟ ಆಗಿಲ್ಲ. ಇದರಲ್ಲಿ ತನ್ನ ಅಧಿಕಾರ ದುರುಪಯೋಗ ಮಾಡ್ಕೊಂಡಿರೋವಂಥದ್ದು, ಭ್ರಷ್ಟಾಚಾರವನ್ನು ತೊಡಗಿಸ್ಕೊಂಡಿರೋವಂಥದ್ದು, ಮತ್ತು ಆಮಿಷವನ್ನು ಒಡ್ಡಿರೋವಂಥದ್ದು, ಬೆದರಿಕೆ ಹಾಕಿರುವಂಥದ್ದು ಮತ್ತು ಸಾಕ್ಷಿ ನಾಶವನ್ನು ಮಾಡಿರೋವಂಥದ್ದು, ಈ ಎಲ್ಲ ವಿಚಾರಣವನ್ನು ಸಂಪೂರ್ಣ ಸುದೀರ್ಘವಾಗಿ ವಿಚಾರಣೆ ನಡೆಸಿ ದಾಖಲೆಗಳನ್ನು ಕ್ರೋಢೀಕರಣ ಮಾಡಿ ಇವತ್ತು ಶಿಕ್ಷೆಯನ್ನು ಪ್ರಕಟ ಮಾಡಿದ್ದಾರೆ.
ಹಾಗಾದರೆ ಸರ್ ಉಳಿದಿರೋ 13 ಜನಕ್ಕೂ ಜೀವಾವಧಿ ಶಿಕ್ಷೆ ಆಗಿದೆ ಅಂದರೆ ಎಕ್ಸ್ಟ್ರಾ ಏನು ಬಂತು ಸರ್ ಇದರಲ್ಲಿ? ನೋಡಿ, ಒಂದು ಕೃತ್ಯ ನಡೀಬೇಕಾದ್ರೆ ಒಂದು ಕೈಯಿಂದ ಸಾಧ್ಯ ಇಲ್ಲ. ಅಲ್ಲಿ ಕೊಲೆ ಸಂಚು ನಡೀತದೆ, ಕೊಲೆ ಸಂಚಿಗೆ ಬೇಕಾದಂಥ ಮಾತುಕತೆಗಳು ನಡೀತದೆ. ಅಲ್ಲಿ ಅದಕ್ಕೆ ಬೇಕಾದಂಥ ವೆಪನ್ಗಳನ್ನು ಎಲ್ಲೆಲ್ಲಿ ಜೋಡಿಸ್ಕೊಂಡ್ರು, ವೆಪನ್ ಯಾರ್ಯಾರು ಕೊಟ್ಟರು, ಈ ಕೊಲೆ ಸಂಚು ತಿಳಿದಿದ್ದು ಕೂಡ ಯಾಕೆ ಇಂಟಿಮೇಷನ್ ಮಾಡಲಿಲ್ಲ, ಕೊಲೆ ಸಂಚು ಮಾಡಲಿಕ್ಕೆ ಉದ್ದೇಶ ಏನಿತ್ತು ಅಲ್ಲಿ. ಸೊ ಈ ಎಲ್ಲ ಅಂಶಗಳನ್ನು ತಗೊಂಡು ಒಂದು ಕೊಲೆ ಆಗ್ತದೆ. ಅಲ್ಲಿ ಕೊಲೆ ಆದಂಥ ವ್ಯಕ್ತಿ ತಾನು ಸರೆಂಡರ್ ಆಗ್ದೇನೆ ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಹಲವಾರು ದಾರಿ ಹುಡುಕ್ತಾನಲ್ಲ. ಬೇರೆಯವರಿಗೆ ಸಾಕ್ಷಿಗಳಿಗೆ ಆಫರ್ ಕೊಡುವಂಥದ್ದು, ಅವ್ರಿಗೆ ಭಯ ಹುಟ್ಟಿಸೋವಂಥದ್ದು, ಅವ್ರ ಮೇಲೆ ಒತ್ತಡ ಇರೋವಂಥದ್ದು, ಆಮೇಲೆ ಹಣದಿಂದ ಕೊಂಡ್ಕೊಳ್ಳೋವಂಥದ್ದು, ಇವೆಲ್ಲ ಇದೆಯಲ್ಲ, ಈ ಎಲ್ಲ ಕೃತ್ಯಗಳು ಇವರೆಲ್ಲರೂ ಭಾಗಿಯಾಗಿದೆ ಅಂತ. ಯಾಕೆಂದರೆ ತುಂಬ ಪೇಜಸ್ ಜಡ್ಜ್ಮೆಂಟ್ ಇರೋದ್ರಿಂದ ನಾವು ಭಾಳ ಗಂಭೀರವಾಗಿ ಇದನ್ನು ನಾವು ನೋಡಬೇಕಾಗ್ತದೆ ಅಲ್ಲಿ. ಹಾಗಾಗಿ ಎಲ್ಲರೂ ಎಕ್ಸ್ಪ್ಲೇನ್ ಮಾಡಿಕೊಡೋಕ್ಕೆ ಸಮಯ ಇಲ್ಲ ಅಲ್ಲಿ. ಹಾಗಾಗಿ ಇವತ್ತು ನಮ್ಮ ತೀರ್ಪು ಏನಾಗಿದೆ ಅಂತಂದರೆ, ನ್ಯಾಯಾಲಯದ ಮುಂದೆ ಯಾರೂ ದೊಡ್ಡವರಲ್ಲ, ಜನಪ್ರತಿನಿಧಿ ಆಗಿರ್ಬೋದು, ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ನ್ಯಾಯಾಲಯಕ್ಕೆ ಒಬ್ಬರೇ ಅನ್ನೋದನ್ನು ಈ ತೀರ್ಪಿನಲ್ಲಿ ನಾವು ಕಾಣ್ಬೋದು. ಸರ್, ಇದ್ರ ಮಧ್ಯೆ ನಂದೊಂದು ಪ್ರಶ್ನೆ ಸರ್. ಇಲ್ಲಿ ಹಿಂದಿನ ದಿನವೇ ಅವ್ರ ಕಾಂಪೌಂಡಿಗೆ ಲೆಟ್ರ್ ಬಂದಿರುತ್ತೆ ಕೊಲೆ ಆಗುತ್ತೆ ಅಂತ. ಅದೇ ಕೊಲೆ ಆಗುವ ಆರೋಪಿನೇ ಹೋಗ್ಬಿಟ್ಟು ಕಂಪ್ಲೇಂಟು ಕೊಡೋಕೆ ಹೋಗ್ತಾರೆ, ಕಂಪ್ಲೇಂಟ್ನೂ ತಗೊಳ್ಳಲ್ಲ. ಎಲ್ಲ ಪೂರ್ವ ನಿಯೋಜಿತ ಅಂತ ಗೊತ್ತಿದ್ದರೂ ಸಹ ಪೊಲೀಸ್ ಅಧಿಕಾರಿಗೆ ಶಿಕ್ಷೆ ಆಗಿದೆ ಇಲ್ಲಿ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಹೌದು ನಾಗರಾಜು, ಕೊಲೆಯಾದ ಆರೋಪಿ ಎಲ್ಲ ಲೆಟ್ರ್ ಕಂಪ್ಲೇಂಟ್ ಕೊಡೋಕೆ ಹೋಗೋದು ಕೊಲೆಯಾದ ವ್ಯಕ್ತಿ. ಎಸ್, ಕೊಲೆಯಾದ ವ್ಯಕ್ತಿಗೆ ಇಂಟಿಮೇಷನ್ ಬಂದಾಗ ಆತ ಕಂಪ್ಲೇಂಟ್ ಕೊಡೋಕೆ ಕಂಪ್ಲೇಂಟ್ ತಗೊಳ್ಳಲ್ಲ ಅನ್ನೋ ಒಂದು ಸಂದೇಶ ಇದೆಯಲ್ಲ, ಅದು ತನ್ನ ಕರ್ತವ್ಯ ನಿರ್ಲಕ್ಷ್ಯ, ಭ್ರಷ್ಟಾಚಾರಕ್ಕೆ ಬಲಿಯಾಗಿರೋದಲ್ಲಿ. ಆಮೇಲೆ ಒಬ್ಬ ಕೊಲೆ ಆರೋಪಿನ ಸೆಕ್ಯೂರ್ ಮಾಡೋಕ್ಕೆ ಸಪೋರ್ಟ್ ಮಾಡಿರೋಂಥದ್ದು. ನೋಡಿ, ಒಬ್ಬ ಕೊಲೆಗಾರ ಕೊಲೆ ಮಾಡೋದಕ್ಕೆ ಎಷ್ಟು ಶಿಕ್ಷೆ ಇದೆಯೋ, ಕೊಲೆ ಮಾಡೋದಕ್ಕೆ ಸಹಕಾರ ಕೊಡ್ತಾನಲ್ಲ ಅವನಿಗೂ ಅಷ್ಟೇ ಪ್ರಮಾಣದ ಶಿಕ್ಷೆ ಇದೆ ಇಲ್ಲಿ. ಹಾಗಾಗಿ ಪೊಲೀಸ್ ಅಧಿಕಾರಿ ತನ್ನ ಕರ್ತವ್ಯವನ್ನು ಮರೆತು ಕೊಲೆಗಾರರಿಗೆ ಸಪೋರ್ಟ್ ಮಾಡಿದ ಒಂದೇ ಕಾರಣಕ್ಕೋಸ್ಕರ ಇವತ್ತು ಆತನಿಗೂ ಕೂಡ 7 ವರ್ಷ ಜೈಲು ಶಿಕ್ಷೆ ಆಗಿದೆ ಅಲ್ಲಿ. ಇದು ಕಾರ್ಯಾಂಗದಲ್ಲಿ ಇರುವಂಥ ಅಧಿಕಾರಿಗಳು ತಾನು ಮಾಡಬೇಕಾದಂಥ ಕರ್ತವ್ಯವನ್ನು ಪ್ರಾಮಾಣಿಕ ಮಾಡಲಿ ಅಂತ ಅಂದರೆ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಮುಂದೆ ಕಟ್ಟಿಟ್ಟ ಬುತ್ತಿ ಇದು. ಸರ್, ಜೀವಾವಧಿ ಶಿಕ್ಷೆ ಅಂದರೆ ಕೇವಲ 14 ವರ್ಷ ಅಷ್ಟೇನಾ ಶಿಕ್ಷೆ, ಅಥವಾ ಮುಂದೆ ಏನಾದರೂ ಚೇಂಜಸ್ ಆಗುತ್ತಾ ಸರ್? ನೋಡಿ, ಅದು ಟ್ರಯಲ್ ಕೋರ್ಟ್ ಕೊಟ್ಟುವಂಥ ತೀರ್ಪು ಇದು. ಮುಂದೆ ದಾಖಲಾತಿಗಳು ಸಾಕ್ಷ್ಯಗಳನ್ನು ಪರಿಗಣಿಸಿ ಇದರಲ್ಲಿ ಏನು ನ್ಯೂನ್ಯತೆ ಇದ್ದರೆ ಅವ್ರಿಗೆ ಅಪೀಲ್ ಹೋಗ್ಲಿಕ್ಕೆ ಅವಕಾಶ ಇದೆ. ಹೈಕೋರ್ಟ್ಗಿದೆ, ಸುಪ್ರೀಂ ಕೋರ್ಟ್ಗಿದೆ ಇಲ್ಲಿ. ಯಾಕೆ ನಾವು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಮುಗಿಯೋ ತನಕ ಕೂಡ ನಾವು ವಕೀಲರಿಗೆ ಆ ಥರ ಹೇಳೋಕ್ಕಾಗಲ್ಲ. ಶಿಕ್ಷೆ ಪ್ರಕಟ ಆಗಿದೆ, ಇವತ್ತು ಜೈಲು ಸೇರಿದ್ದಾರೆ, ಪರಪ್ಪನಗರ ಜೈಲು ಸೇರಿದ್ದಾರೆ, ಅದು ಬಿಟ್ಟು ಅಷ್ಟು ಮಾತ್ರ ಮಾತಾಡ್ಬೋದು. ಬಿಟ್ಟಲ್ಲಿ ಅಪಿಲೇಟ್ ಕೋರ್ಟ್ಗಳು ಟ್ರಯಲ್ ಕೋರ್ಟಲ್ಲಿ ಯಾವುದೇ ತಪ್ಪು ನೆಪ್ಪುಗಳಿದ್ರು ಕೂಡ ಅದನ್ನು ಸರಿಪಡಿಸುವಂಥದ್ದು, ಇಲ್ಲ ಶಿಕ್ಷೆ ಪ್ರಮಾಣ ಕಮ್ಮಿನೂ ಮಾಡ್ಬೋದು, ಇಲ್ಲ ಶಿಕ್ಷೆ ಪ್ರಮಾಣ ಜಾಸ್ತಿ ಬೇಕಾದ್ರೆ ಮಾಡ್ಬೋದು ಇಲ್ಲಿ. ಅದಕ್ಕೆ ಸುಪ್ರೀಂ ಪವರು ಹೈಕೋರ್ಟ್ಗೆ ಮತ್ತು ಸುಪ್ರೀಂ ಕೋರ್ಟ್ಗಿದೆ. ಹಾಗಾಗಿ ನಾವು ಅದ್ರ ಬಗ್ಗೆ ಹೆಚ್ಚಿಗೆ ಚರ್ಚೆ ಮಾಡೋದು ಬೇಡ. ಮುಂದೆ ಅಪಿಲೇಟ್ ಕೋರ್ಟ್ಗಳು ಅದಕ್ಕೆ ಮುಂದಿನ ವಿಚಾರಣೆಯನ್ನು ತೊಗೊಳ್ತವೆ. ಹಾಗಾಗಿ ಮುಂದೆ ನ್ಯಾಯಾಲಯ, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಕೂಡ ತೀರ್ಪು ಕೂಡ ನಾವೆಲ್ಲ ಸ್ವಾಗತ ಮಾಡಬೇಕಾಗ್ತದೆ ಅಲ್ಲಿ. ಸರ್, ಇದ್ರ ಮಧ್ಯೆ ನಂದೊಂದು ಪ್ರಶ್ನೆ ಬರ್ತಿದೆ. ಯೋಗೇಶ್ ಗೌಡ್ರವರಿಗೆ ಮೊದಲೇ ಗೊತ್ತಿತ್ತು ಇದರಲ್ಲಿ ಸಂಚು ನಡೀತಿದೆ ಅನ್ನೋದೊಂದು ಗೊತ್ತಿತ್ತು, ಅವರಿಗೆ ಬೆದರಿಕೆ ಪತ್ರ ಬಂದಿದ್ದು ಗೊತ್ತಿತ್ತು. ಹೀಗಿದ್ದು ಅವರು ಕಂಪ್ಲೇಂಟ್ ತಗೊಳ್ಳಿಲ್ಲ, ಸರಿ. ಅವರೊಬ್ಬ BJP ಮುಖಂಡನಾಗಿ ಅವರು ಮಾನವೀಯತೆ ದೃಷ್ಟಿಯಿಂದ ಆದರೂ ಕೂಡ ಅವರಿಗೆ ಪೊಲೀಸ್ ಪ್ರೊಟೆಕ್ಷನನ್ನು ಕೊಡ್ಬೋದಿತ್ತಲ್ಲ, ಯಾಕೆ ಕೊಡಲಿಲ್ಲ ಸರ್? ಭಾಳ ಪ್ರಮುಖವಾದಂಥ ಅಂಶ ಇದು. ಯಾವ ರಾಜ್ಯ ಸರ್ಕಾರ ಆಡಳಿತದಲ್ಲಿರ್ತದೆ ಅವರ ಅಧೀನದಲ್ಲಿ ಪೊಲೀಸ್ ಇಲಾಖೆ ಇರ್ತದೆ ಅನ್ನೋದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿ. ಇದು ಅವತ್ತಿನ ಸಂದರ್ಭದಲ್ಲಿ ಯೋಗೇಶ್ ಗೌಡ ಇದ್ದಂಥ ಪಕ್ಷ ಅವತ್ತು ಅಧಿಕಾರದಲ್ಲಿ ಇರ್ತಿಲ್ಲ. ಯಾರು ಕೊಲೆಗಾರರಂತಿದ್ದಾರೆ, ಇವತ್ತು ಅಪರಾಧಿಗಳಂತಿದ್ದಾರೆ, ಅವರ ಸರ್ಕಾರ ಅವರೇ ಸಿಟ್ಟಿಂಗ್ MLA ಇದರಲ್ಲಿ. ಅವ್ರು ಏನೇ ಕೇಳಿ ಕೂಡ ಪೊಲೀಸ್ನವರು ಇವನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದೆ, ಇವನ್ನ ಕೇಳರಲ್ಲಿ ಏನು ಮಾಡಬೇಕು ಅಂತೇಳಿ ಇವ್ರು ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡಿದ್ರು. ಅದರ ಪರಿಣಾಮ ಇವತ್ತು ಆತನಿಗೆ 7 ವರ್ಷ ಶಿಕ್ಷೆಯಾಗಿ ಕಾರಣ ಆಗಿರೋದಲ್ಲಿ. ಭಾಳ ಪ್ರಮುಖವಾದ ಅಂಶ ಏನಂತಂದರೆ, ಮತ್ತೊಂದು ರಾಜ್ಯದ ಜನತೆಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಮ್ಮ ಹಾಸನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಯಿತು. ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಹಂಚಿಕೆ ಸಂಬಂಧಪಟ್ಟಂತೆ ನೇರವಾಗಿ ಒಬ್ಬ ಹೆಣ್ಮಗಳು, ಒಬ್ಬ ಮಹಿಳೆ ದೂರನ್ನು ಕೊಟ್ಟಿದ್ದಾಳೆ. ಈ ಥರ ಪೆಂಡ್ರೈವ್ ಹಂಚಿಕೆ ಮಾಡಿದ್ದಾರೆ, ನಮ್ಮ ಮಾನಹಾನಿ ಮಾಡಿದ್ದಾರೆ, ಹೆಣ್ಮಕ್ಳನ್ನ ಒಬ್ಬ ರಾಜಕಾರಣಿಯ ಹೆಸರನ್ನು, ಅಂದಿನ ಹಾಲಿ ಶಾಸಕ, ಹಾಸನದ ಹಾಲಿ ಶಾಸಕನಾದಂಥ ಶಾಸಕನ ಹೆಸರು ಮತ್ತು ಕೆಲವು ಪ್ರಮುಖ ನಾಯಕರುಗಳನ್ನ ಈ ಹಾಸನ ಜಿಲ್ಲೆಯ ಧುರೀಣರ ಬಗ್ಗೆ ಉಲ್ಲೇಖ ಮಾಡಿ ಕೊಟ್ಟಿದ್ದಾರೆ ಅಲ್ಲಿ. ಮತ್ತು ಪ್ರಜ್ವಲ್ ರೇವಣ್ಣನ
ಏಜೆಂಟ್ ಆದಂಥ ಕ್ಯಾಂಡಿಡೇಟ್ ಏಜೆಂಟ್ ಆದಂಥ ಆವತ್ತಿನ MP ಕ್ಯಾಂಡಿಡೇಟ್ ಏಜೆಂಟ್ ಆದಂಥ ಪೂರ್ಣಚಂದ್ರ ತೇಜಸ್ವಿ ಅಂತ ಅವರು ಕೊಟ್ಟಿರೋ ಕಂಪ್ಲೇಂಟರ್ ಕೂಡ ಸ್ಪೆಸಿಫಿಕ್ಕಾಗಿ ಹೆಸರು ಮೆನ್ಷನ್ ಮಾಡಿದ್ದಾರೆ ಅಲ್ಲಿ. ಆದರೆ ಇವತ್ತು ಅದರ ಚಾರ್ಜ್ ಶೀಟಲ್ಲಿ ಏನು ಹಾಕಿದ್ದಾರೆ ಹೇಳಿ? ನಿರಪರಾಧಿಗಳನ್ನು ಅಪರಾಧಿ ಮಾಡಿದ್ದಾರೆ, ಪ್ರಮುಖ ಆರೋಪಿಗಳನ್ನ ಕೈನೇ ಬಿಟ್ಟವ್ರೆ ಇಲ್ಲಿ. ಸೊ ಇದು ಈ ಯಾವುದೇ ಆಡಳಿತದಲ್ಲಿದ್ದಂಥ ಸರ್ಕಾರ ಮಾಡುವಂಥ ತಪ್ಪುಗಳಿದು. ಸೊ ಈ ಪ್ರಕರಣ CBIಗೆ ಹೋದರೆ, ಪ್ರಜ್ವಲ್ ಕೇಸ್ ಪೆನ್ಡ್ರೈವ್ ಹಂಚಿಕೆ ಪ್ರಕರಣ CBIಗೆ ಹೋದರೆ ಈ ತನಿಖಾಧಿಕಾರಿಗಳು ಕೂಡ ಮುಂದೆ ಅದೇ ಶಿಕ್ಷೆ ಆಗೋದು. ಸೊ ಇದು ಸತ್ಯ ಇದು. ಸೊ ಹಾಗಾಗಿ ಯಾವುದೇ ತನಿಖಾಧಿಕಾರಿಗಳು ತನ್ನ ಕರ್ತವ್ಯ ನಿಷ್ಠೆಯನ್ನು ಮರೆತು ರಾಜಕಾರಣಿಗಳು ಕೈ ಜೋಡಿಸಿದರೆ ಈ ಥರ ಶಾಶ್ವತ ಜೈಲು ಸೇರೋದು ಸನ್ನಿವೇಶ ಬರ್ತಾರೆ ಅನ್ನೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಸರ್, ಕಳೆದ ವಾರ ಎಲ್ಲ ಕಾಂಗ್ರೆಸ್ ಮುಖಂಡರು ಮಂತ್ರಿ ಸ್ಥಾನಕ್ಕೋಸ್ಕರ ಹೈಕಮಾಂಡ್ನ ಮೀಟ್ ಮಾಡಿದ್ರು. ಅಲ್ಲಿ ಹೋದವರಲ್ಲಿ ಆ ಕಾಂಗ್ರೆಸ್ ಮುಖಂಡರಲ್ಲಿ ಈ ವಿನಯ್ ಕುಲಕರ್ಣಿನೂ ಒಬ್ರು ಅಂತ ಕೇಳ್ಪಟ್ವಿ. ಅದು ಯಾವ ಧೈರ್ಯದ ಮೇಲೆ ಹೋದ್ರು, ಅಂದರೆ ಇನ್ನೇನು ರಿಸಲ್ಟ್ ಬರುತ್ತೆ, ಡಿಕ್ಲೇರ್ ಆಗುತ್ತೆ, ಇನ್ಯಾವ ಧೈರ್ಯದ ಮೇಲೆ ಹೋದ್ರು, ಅವ್ರದ್ದು ಮುಂದಿನ ರಾಜಕೀಯ ಭವಿಷ್ಯ ಏನಾಗುತ್ತೆ ಸರ್? ಅಂದರೆ ಅವ್ರು ಏನು ಅಂದ್ಕೊಂಡ್ರು ಅಂತಂದರೆ, ಸರ್ಕಾರ ಆಡಳಿತದಲ್ಲಿದೆ, ಎಲ್ಲ ಒಂದು ಕಡೆ ನ್ಯಾಯಾಲಯದ ಮೇಲೆ ಕೂಡ ಪರಿಣಾಮವನ್ನು ಬೀರ್ಬೋದು ನಾವು ಅನ್ನೋ ಒಂದು ಭಾಳ ಅಗಾಢವಾದವಂಥ ನಂಬಿಕೆನಿಟ್ಟರು. ಬಟ್ ನ್ಯಾಯಾಧೀಶರು ಯಾರಿಗೂ ಬಗ್ಗಲ್ಲ, ದಾಖಲೆ ಮೇಲೆ ತೀರ್ಪು ಕೊಡ್ತಾರೆ, ಸಾಕ್ಷಿಗಳನ್ನ ತೀರ್ಪು ಕೊಡ್ತಾರೆ ಅಂದರೆ ಇವ್ರಿಗೆ ಗೊತ್ತಾಗಲಿಲ್ಲ ಇವ್ರಿಗೆ. ಸೊ ಹಾಗಾಗಿ ಇವರೇ ಮಾಡಿದ್ರು, ನ್ಯಾಯಾಲಯದ ನಮಗೆ ಕನ್ವಿಕ್ಷನ್ ಆಗಲ್ಲ, ಇದು ಅಕ್ವಿಟ್ ಆಗ್ತದೆ ಅನ್ನೋ ಮೈಂಡಲ್ಲಿ ಅಲ್ಲಿ ಹೋಗಿದ್ರು ಮಂತ್ರಿಯಾಗಿ ಬರೋಣ ಅಂತೇಳಿ. ಅದಕ್ಕೆ ನಿರಾಸೆ ಆಗಿದೆ ಇಲ್ಲಿ. ಈಗ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿರೋದ್ರಿಂದ ಭಾಳ ಪ್ರಮುಖವಾಗಿ ಏನು ಆಫ್ಟರ್ 2 years ಕನ್ವಿಕ್ಷನ್ ಆಗಿರೋದ್ರಿಂದ ಈತನಿಗೆ ಏನು ನಮ್ಮ ನ್ಯಾಯಾಂಗದ ಸಂವಿಧಾನದ ಅಡಿಯಲ್ಲಿ ಬರುವಂಥ ಪ್ರಜಾಪ್ರತಿನಿಧಿಗಳ ಕಾಯ್ದೆ 8/3 ಅಡಿಯಲ್ಲಿ RP ಆ್ಯಕ್ಟ್ 3ರಲ್ಲಿ ಯಾವುದೇ ವ್ಯಕ್ತಿಗೆ 2 ವರ್ಷಗಳಿಗಿಂತ ಮೇಲ್ಪಟ್ಟು ಶಿಕ್ಷೆ ಆಯಿತು ಅಂತ ಅಂದರೆ ಆತ ಒಂದು ಕ್ಷಣವೂ ಕೂಡ ತನ್ನ ಸ್ಥಾನದಲ್ಲಿ ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ. ಹಾಗಾಗಿ ಈ ತೀರ್ಪನ್ನು ನ್ಯಾಯಾಲಯ ಎಲೆಕ್ಷನ್ ಕಮಿಷನ್ ಕಳಿಸ್ಕೊಟ್ಟ ತಕ್ಷಣ ಆತ ತನ್ನ ಶಾಸಕ ಸ್ಥಾನದಿಂದ ವಜಾಗೋದ್ರ ಜೊತೆಗೆ ಪುನಃ 6 ವರ್ಷಗಳ ಕಾಲ ಚುನಾವಣೆ ನಿಲ್ಲಂಗಿಲ್ಲ. ಇಂಥ ಒಂದು ಶಿಕ್ಷೆ ಕೂಡ ಅದರಲ್ಲಿದೆ ಅಲ್ಲಿ. ಈತ ಜೈಲು ವಾಸದ ಜೊತೆಗೆ ರಾಜಕೀಯ ಭವಿಷ್ಯ ಕೂಡ ಈತನ ಅಂತ್ಯ ಆಗ್ತಾ ಇದೆ ಅಲ್ಲಿ. ಒಟ್ಟಾರೆ ಹೇಳಬೇಕಂದ್ರೆ ವಿನಯ್ ಕುಲಕರ್ಣಿ ಅವರು ತಮ್ಮ ರಾಜಕೀಯ ಬಲ, ಹಣದ ಬಲ, ತೋಳು ಬಲ ಹಾಗೂ ದುರಹಂಕಾರದಿಂದ ತಮ್ಮ ಇಡೀ ರಾಜಕೀಯ ಭವಿಷ್ಯವನ್ನೇ ಹಾಳು ಮಾಡ್ಕೊಳ್ಳೋದಲ್ಲದೆ ತಮ್ಮ ಭವಿಷ್ಯವನ್ನು ಸಹ ಹಾಳು ಮಾಡ್ಕೊಂಡಿದ್ದಾರೆ ಅಂತ ಇದರಲ್ಲಿ ತೋರಿಸಲಾಗುತ್ತೆ. ಹಣಬಲ ಆಗಿರ್ಬೋದು, ಜನಬಲ ಆಗಿರ್ಬೋದು, ಅಧಿಕಾರ ಬಲ ಆಗಿರ್ಬೋದು, ಯಾವುದೇ ರಾಜಕಾರಣಿಗಳಾಗಲಿ ಅದನ್ನ ಒಳ್ಳೆದಕ್ಕೆ ಉಪಯೋಗಿಸಿದ್ರೆ ಅವರು ಬೆಳೀತಾರೆ, ರಾಜ್ಯನೂ ಬೆಳೆಯುತ್ತೆ. ಅದೇ ದುರುಪಯೋಗ ಪಡಿಸ್ಕೊಂಡ್ರೆ ಎಲ್ಲರ ಪರಿಸ್ಥಿತಿನೂ ಇವ್ರ ಥರನೇ ಆಗುತ್ತೆ. ಇನ್ನೇನು ಸಮಯದ ಕೊರತೆ ಇರೋದ್ರಿಂದ ಕಾರ್ಯಕ್ರಮನ ಮುಗಿಸೋಣ. ಸತ್ಯಮೇವ ಜಯತೆ ಕಾರ್ಯಕ್ರಮಕ್ಕೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.